ಸುಪ್ರೀಂ ಕೋರ್ಟ್ ನಿಂದ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಿದೆ. ದರ್ಶನ್ ಪವಿತ್ರ ಗೌಡ ಸೇರಿದಂತೆ 7 ಜನರಿಗೆ ಮತ್ತೆ ಜೈಲೇ ಗತಿ. ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ 7 ಜನರಿಗೆ ಜೈಲೇ ಗತಿ ಆಗಿದೆ. ಬೇಲ್ ರದ್ದಾಗಿದೆ. ಸುಪ್ರೀಂ ಕೋರ್ಟ್ ನಿಂದ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಿರುವಂತದ್ದು ಮಹತ್ವದ ಬೆಳವಣಿಗೆ. ಇದು ಡಿ ಗ್ಯಾಂಗಿಗೆ ಶಾಕಿಂಗ್ ನ್ಯೂಸ್. ಇದು ದರ್ಶನ್ ಫ್ಯಾನ್ಸ್ಗೆ ಶಾಕಿಂಗ್ ನ್ಯೂಸ್. ಇದು ಎಲ್ಲರ ಬೇಲ್ ರದ್ದಾಗಿರುವಂಥದ್ದು. ಅಂದ್ರೆ 17 ಜನರ ಪೈಕಿ 7 ಜನರ ಬೇಲನ್ನ ರದ್ದು ಮಾಡಬೇಕು ಅಂತ ಮೇಲ್ಮನವಿ ಸಲ್ಲಿಸಲಾಗಿತ್ತಲ್ಲ, 7 ಜನ ಆರೋಪಿಗಳ ಬೇಲ್ ರದ್ದಾಗಿದೆ. ನಟ ದರ್ಶನ್ಗೆ ಬಿಗ್ ಶಾಕಿಂಗ್ ನ್ಯೂಸ್. ಇದು ಆದೇಶವನ್ನ ಓದ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಈ ಸಂದರ್ಭದಲ್ಲಿ ಜಾಮೀನು ರದ್ದು ಅಂತ ಹೇಳಿದ್ದಾರೆ. ನಟ ದರ್ಶನ್ಗೆ ಬಿಗ್ ಶಾಕ್. ಡಿಸೆಂಬರ್ 13ನೇ ತಾರೀಕು ರೆಗ್ಯುಲರ್ ಬೇಲ್ ಆಗಿತ್ತು. ರೆಗ್ಯುಲರ್ ಬೇಲ್ ಈಗ ಕ್ಯಾನ್ಸಲ್ ಆಗಿದೆ. ಪ್ರದೂಷ್, ಅನುಕುಮಾರ್, ನಾಗರಾಜ್, ದರ್ಶನ್, ಪವಿತ್ರ, ಲಕ್ಷ್ಮಣ್, ಜಗದೀಶ್ಗೆ ಮತ್ತೆ ಜೈಲೇ ಗತಿ. ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ಜೈಲೇ ಗತಿ ಆಗಿದೆ. ಇದರಲ್ಲಿ ಯಾರ್ಯಾರು? ದರ್ಶನ್, ಪವಿತ್ರ, ನಾಗರಾಜ್, ಪ್ರದೂಷ್, ಲಕ್ಷ್ಮಣ್, ಜಗದೀಶ್, ಅನುಕುಮಾರ್ ಇವರೆಲ್ಲರ ಬೇಲ್ ರದ್ದಾಗಿರುವಂಥದ್ದು. ಮತ್ತೆ ಜೈಲಿಗೆ ಹೋಗಬೇಕಾಗಿದೆ. ಎಷ್ಟು ದಿನಗಳ ಒಳಗಾಗಿ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಲಾಗುತ್ತೆ. ಹಾಗೆ ಇಲ್ಲಿ ನೆಕ್ಸ್ಟ್ ಬರುವಂತ ಪ್ರಶ್ನೆ ಅಂದ್ರೆ ಎಲ್ಲರನ್ನೂ ಕೂಡ ಒಂದೇ ಜೈಲಿಗೆ ಹಾಕ್ತಾರಾ ಅಂತ. ಈ ಹಿಂದೆ ನೋಡಿದ್ವಲ್ಲ ನಾವು, ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಲ್ಲಿ ವಿಲ್ಸನ್ ನಾಗಾ ಜೊತೆ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ, ಬಿಂದಾಸ್ ಆಗಿ ಇದ್ದಂತ ಸಂದರ್ಭದಲ್ಲಿ ಅವರನ್ನು ಸೀದಾ ಬಳ್ಳಾರಿ ಜೈಲಿಗೆ ಹಾಕಲಾಗಿತ್ತು. ದರ್ಶನ್ ಅವರನ್ನ ಎಲ್ಲ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲಿಗೆ ಹಾಕಲಾಗಿತ್ತು. ಆ ರೀತಿಯಾಗಿ ಆಗುತ್ತಾ ಕಾದ್ ನೋಡೋಣ. ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ಜೈಲೇ ಗತಿ ಎದುರಾಗಿದೆ. ಬಿಗ್ ಶಾಕಿಂಗ್ ನ್ಯೂಸ್ ಇದು ದರ್ಶನ್ ಫ್ಯಾನ್ಸ್ಗೆ. ದರ್ಶನ್ಗೆ ಡೆವಿಲ್ ಚಿತ್ರೀಕರಣ ಎಲ್ಲ ಮುಗ್ದಿದೆ. ದರ್ಶನ್ ಇನ್ ಮುಂದೆ ಏನು ಟೆನ್ಷನ್ ಇಲ್ಲ ಅಂತ ಅಂದ್ಕೊಳ್ತಾ ಇದ್ರು. ಕಂಪ್ಲೀಟ್ ಆಗಿ ಅದು ತೀರ್ಪು ಬರೋವರೆಗೂ ಈ ಸಂದರ್ಭದಲ್ಲೇ ಬಿಗ್ ಶಾಕಿಂಗ್ ನ್ಯೂಸ್ ಇದೆ. ಅವಾಗಲೇ ಹೇಳ್ತಾ ಇದ್ನಲ್ಲ, ಸುಪ್ರೀಂ ಕೋರ್ಟ್ ಈ ಹಿಂದೆ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲೇ ಆ ಅಭಿಪ್ರಾಯಗಳು ತುಂಬಾ ಖಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಹೈಕೋರ್ಟ್ ತನ್ನ ವಿವೇಚನೆಯನ್ನ ಬಳಸಿಲ್ಲ. ಇಲ್ಲಿ ಯಾಕೆ ಇವರ ಬೇಲನ್ನ ರದ್ದು ಮಾಡಬಾರದು? ಈ ಒಂದು ಪ್ರಕರಣಕ್ಕೆ ಮೂಲ ಕಾರಣ ಪವಿತ್ರ ಅಂತೆಲ್ಲ ಒಂದು ಅಭಿಪ್ರಾಯ ವ್ಯಕ್ತವಾಗಿತ್ತು. ಆ ಅಭಿಪ್ರಾಯ ಈಗ ತೀರ್ಪಾಗಿಯೂ ಕೂಡ ಕಾಣಿಸ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ದರ್ಶನ್ ಅಂಡ್ ಗ್ಯಾಂಗಿಗೆ ಮತ್ತೆ ದರ್ಶನ್ ಫ್ಯಾನ್ಸ್ಗೆ ಬಿಗ್ ಶಾಕಿಂಗ್ ನ್ಯೂಸ್. ಏನಂತ ಈಗ ತೀರ್ಪು ಬರ್ತಾ ಇರುವಂತದ್ದು, ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪೃಥ್ವಿರಾಜ್, ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಮಹತ್ವದ ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು. ನಟ ದರ್ಶನ್ಗೆ ಅದರಲ್ಲಿ ಪ್ರಮುಖವಾಗಿ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೈಕೋರ್ಟ್ ಇಂದ ಜಾಮೀನು ಪಡೆದಿರುವಂತಹ ನಟ ದರ್ಶನ್ಗೆ ಈಗ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿ ಮೂಲಕವಾಗಿ ಈ ಒಂದು ಮಹತ್ವದ ಆದೇಶವನ್ನ ಈಗ ಹೊರಡಿಸಿದೆ. ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ ಏನಿತ್ತು, ಇಬ್ಬರು ನ್ಯಾಯಮೂರ್ತಿಗಳು ಸಹ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕವಾಗಿ ಜಾಮೀನನ್ನ ರದ್ದುಪಡಿಸಿರುವಂತದ್ದು. ಕೇವಲ ನಟ ದರ್ಶನ್ ಅಷ್ಟೇ ಅಲ್ಲದೆ 7 ಮಂದಿ ಆರೋಪಿಗಳೇನಿದ್ರು, ಅದರಲ್ಲಿ ಪವಿತ್ರ ಗೌಡ, ನಟ ದರ್ಶನ್ ಸೇರಿದಂತೆ 7 ಮಂದಿ ಆರೋಪಿಗಳೇನಿದ್ರು, ಅವರೆಲ್ಲರ ಹೆಸರು ಕೂಡ ಒಂದೇ ಪಿಟಿಷನ್ ಅಲ್ಲಿ ಹೆಸರಿತ್ತು. ಹೀಗಾಗಿ ಎಲ್ಲರ ಒಂದು ಬೇಲನ್ನ ಈಗ ಕ್ಯಾನ್ಸಲ್ ಮಾಡಿರುವಂತದ್ದು. ಈ ಮೂಲಕವಾಗಿ ಇದೊಂದು ದೊಡ್ಡ ಶಾಕ್ ಅವರಿಗೆ ಒಂದು ಬಿಸಿ ಬಿಟ್ಟಿಸಿರುವಂತದ್ದು ಅಂತ ಹೇಳಿ ಹೇಳಬಹುದು. ಮೊದಲಾಗಿ ಈ ಒಂದು ಮಹತ್ವದ ತೀರ್ಪು ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಯಾಕಂದ್ರೆ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಇವರು ಲಿಖಿತವಾದಂತಹ ಒಂದು ವಾದವನ್ನ ಅವರು ಕೊಟ್ಟಿದ್ರು. ಇಬ್ಬರ ಪರ ವಕೀಲರು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿದ್ರು. ಆದ್ರೆ ಸರ್ಕಾರ ಇವರಿಬ್ಬರ ಒಂದು ಅಂದ್ರೆ ಪ್ರಮುಖವಾಗಿ 7 ಮಂದಿ ಆರೋಪಿಗಳ ಜಾಮೀನನ್ನ ರದ್ದು ಮಾಡಬೇಕು, ಯಾವ ಕಾರಣಕ್ಕೆ ಅವರ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾದ ದಾಖಲೆಗಳನ್ನ ಅಲ್ಲಿ ಒಂದು ರಿಪೋರ್ಟ್ ಅನ್ನ ಅಲ್ಲಿ ಲಿಖಿತವಾದ ಒಂದು ವಾದವನ್ನ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ರು. ಪ್ರಮುಖವಾಗಿ ಯಾಕಂದ್ರೆ ಹಿಂದೆ ಕೂಡ ಬೆಳಿಗ್ಗೆ ನಾವು ಲೈವ್ ಕೊಡುವಂತಹ ಸಂದರ್ಭದಲ್ಲಿ ಕೂಡ ಅದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರೆ, ಯಾಕಂದ್ರೆ ಹಿಂದೆ ವಿಚಾರಣಾ ಪ್ರಕ್ರಿಯೆಯ ಸಂದರ್ಭದಲ್ಲಿ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನಿನ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು. ಯಾವ ಆಧಾರದಲ್ಲಿ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿದೆ, ವಿವೇಚನೆಯನ್ನ ಯಾವ ರೀತಿಯ ವಿವೇಚನೆಯನ್ನ ಇಲ್ಲಿ ಬಳಸಲಾಗಿದೆ, ಎಲ್ಲಾ ರೀತಿಯ ಪ್ರಕರಣಗಳಲ್ಲೂ ಇದೇ ರೀತಿಯಾಗಿ ಜಾಮೀನು ಕೊಡಲಾಗುತ್ತ ಅನ್ನೋ ರೀತಿಯಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿತ್ತು. ಅದೇ ರೀತಿಯಾಗಿ ಈ
ಕಿವಿಚ್ಚೆಯನ್ನು ಬೇಸರವನ್ನ ವ್ಯಕ್ತಪಡಿಸಿದಂತಹ ಸುಪ್ರೀಂ ಕೋರ್ಟ್ ಇದರಲ್ಲಿ ಲಿಖಿತವಾದಂತಹ ವಾದವನ್ನ ಕೊಡಬೇಕು ಅನ್ನೋ ರೀತಿಯಲ್ಲಿ ಕೂಡ ಸೂಚನೆ ಕೊಟ್ಟು ತೀರ್ಪನ್ನ ಕಾಯ್ದಿರಿಸಿತ್ತು. ಆದ್ರೆ ನಿನ್ನೆ ಲಿಸ್ಟ್ ಆಯ್ತು, ಇವತ್ತಿಗೆ ತೀರ್ಪು ಪ್ರಕಟ ಆಗುತ್ತೆ ಅಂತೇಳಿ ಈಗ ಬಹುತೇಕ 10:30 ನಂತರ ಅಂದ್ರೆ ಸುಮಾರು 10:32 ಈಗ ಆದೇಶ ಪ್ರಕಟ ಆಗಿದೆ. ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಈ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಜಾಮೀನು ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಮಂದಿ ಆರೋಪಿಗಳ ಜಾಮೀನನ್ನ ರದ್ದು ಮಾಡುವ ಮೂಲಕವಾಗಿ ಈಗ ಮಹತ್ವದ ತೀರ್ಪನ್ನ ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ಸಿನಿಮಾದಲ್ಲಿ ಸಕ್ರಿಯವಾಗಿದ್ದಂತಹ ಎಲ್ಲ ದೇವಸ್ಥಾನಗಳನ್ನ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ದೇವಸ್ಥಾನಗಳಿಗೆ ಹೋಗಿ ಬರ್ತಾ ಇದ್ದಂತ ನಟ ದರ್ಶನ್ಗೆ ಒಂದು ಭಿಕ್ಷಾಕ್ ಅಂತ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ತೀರ್ಪು ಆಗಿದೆ. ಈಗ ಆರ್ಡರ್ ಅಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದೆ ಅನ್ನೋ ಬಗ್ಗೆ ಇನ್ನಷ್ಟೇ ಅದರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಆ ರಿಪೋರ್ಟ್ ಅಲ್ಲಿ ಏನೆಲ್ಲ ಅಂಶಗಳನ್ನ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ, ಯಾವ ಆಧಾರದಲ್ಲಿ ಬೇಲ್ ರಿಜೆಕ್ಟ್ ಆಗಿದೆ. ಗಂಗಾಧರ್, ಇಲ್ಲಿ ಪ್ರಮುಖವಾಗಿ ಜಾಮೀನು ರದ್ದಾಗಿರುವಂತ ಹಿನ್ನೆಲೆಯಲ್ಲಿ ಯಾವಾಗ ಇವರು ಸರೆಂಡರ್ ಆಗ್ಬೇಕಾಗುತ್ತೆ, ಹೋಗ್ಬೇಕಾಗುತ್ತೆ ಜೈಲಿಗೆ. ಮತ್ತು ಒಂದ್ ಕಡೆ ಈ ಹಿಂದೆ ಎಲ್ಲ ನಾವು ನೋಡ್ತಾ ಇದ್ವಲ್ಲ, ಈ ವಿಲ್ಸನ್ ಗಾರ್ಡನ್ ನಾಗನ್ನ ಜೊತೆ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಬೇರೆ ಬೇರೆ ಜೈಲಿಗೆ ಹಾಕಲಾಗಿತ್ತು. ಈ ಬಾರಿ ಬೇಲ್ ರದ್ದಾದಂತ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಆಗುತ್ತಾ ಅಥವಾ ಮತ್ತೆ ಎಲ್ಲರನ್ನು ಒಂದೇ ಜೈಲಿಗೆ ಹಾಕ್ತಾರಾ? ಪ್ರಮುಖವಾಗಿ ಯಾಕಂದ್ರೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಈಗ ಅವರು ಸರೆಂಡರ್ ಆಗಬೇಕಾಗುತ್ತೆ. ಈಗ ಪಿಟಿಷನ್ ಅಂದ್ರೆ ಈಗ ತೀರ್ಪಲ್ಲಿ ಯಾವ ರೀತಿ ಒಂದು ಆರ್ಡರ್ ಅಲ್ಲಿ ಇಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಿ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಂತಿಷ್ಟು ದಿನದಲ್ಲಿ ಕೋರ್ಟ್ಗೆ ಅವರು ಸರೆಂಡರ್ ಆಗಬೇಕು ಅನ್ನೋ ರೀತಿಯಲ್ಲಿ ಆ ಅಂಶವನ್ನ ಅಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ. ಹೀಗಾಗಿ ಆ ಅಧಿಕೃತವಾದಂತಹ ಒಂದು ಅಂಶ, ಆ ಒಂದು ರಿಪೋರ್ಟ್ ಬಂದಂತ ಬಳಿಕ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಏನು ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ ಅದನ್ನ ಬಂದ ನಂತರ ಗೊತ್ತಾಗಬೇಕಾಗಿದೆ. ಅದ್ರ ಬಗ್ಗೆ ಸ್ಪಷ್ಟನೆ ಸಿಗುತ್ತೆ. ಬಹುತೇಕವಾಗಿ ಬೇರೆ ಬೇರೆ ಕೇಸ್ಗಳಲ್ಲಿ ನಾವು ನೋಡೋದಾದ್ರೆ ಅವರು ಕೆಳ ಹಂತದ ನ್ಯಾಯಾಲಯದಲ್ಲಿ ಅವರು ಬಂದು ಸರೆಂಡರ್ ಆಗಬೇಕಾಗುತ್ತೆ. ಸರೆಂಡರ್ ಆದಂತ ಸಂದರ್ಭ ಅವರಿಗೆ ಯಾವ ಒಂದು ಕಾರಾಗೃಹಕ್ಕೆ ಕಳಿಸುವಂತ ಪ್ರಕ್ರಿಯೆಗಳಾಗುತ್ತೆ. ಮತ್ತೆ ಬೇಲ್ಗೆ ಸಂಬಂಧಪಟ್ಟಂತ ಯಾವೆಲ್ಲ ಷರತ್ತುಗಳಿರುತ್ತೆ ಅವೆಲ್ಲ ಕೂಡ ಅವರು ಪಾಲಿಸಬೇಕಾಗುತ್ತೆ. ಬಹುತೇಕವಾಗಿ ಅವರು ಒಂದು ವೇಳೆ ನಟ ದರ್ಶನ್ ಸೇರಿದಂತೆ 7 ಮಂದಿ ಆರೋಪಿಗಳು ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ, ಸರೆಂಡರ್ ಆದಂತಹ ಸಂದರ್ಭದಲ್ಲಿ ಬಹುತೇಕ ಅವರನ್ನ ಪರಪ್ಪನಗರಕ್ಕೆ ಕಳಿಸುವಂತದ್ದು. ಯಾಕಂದ್ರೆ ಹಿಂದೆ ಪರಪ್ಪನಗರದಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿದೆ. ಜೊತೆಯಲ್ಲಿ ಅಲ್ಲಿ ವಿಲ್ಸನ್ ಗಾರ್ಡನ್ ರೌಡಿ ಶೀಟರ್ಗಳ ಜೊತೆ ಇವರು ಕಾಣಿಸಿಕೊಂಡಿರುವಂತದ್ದು, ವಿಡಿಯೋ ಕಾಲ್ ಆಗಿರ್ಬೋದು, ಫೋನ್ ಕಾಲ್ ಸಂಬಂಧಪಟ್ಟಂತೆ ಫೋಟೋ ವೈರಲ್ ಆದಂತಹ ಸಂದರ್ಭದಲ್ಲಿ ಅವರನ್ನ ಎಲ್ಲ ಬೇರೆ ಬೇರೆ ಜೈಲುಗಳಿಗೆ ಅವರನ್ನ ಶಿಫ್ಟ್ ಮಾಡಲಾಗಿತ್ತು. ಈಗ ನಟ ದರ್ಶನ್ ಸದ್ಯಕ್ಕೆ ಅವರನ್ನ ಪರಪ್ಪನಗರಕ್ಕೆ ಅವರನ್ನ ಕಳಿಸುವಂತ ನಿಟ್ಟಿನಲ್ಲಿ ಅಂದ್ರೆ ಆ ಪ್ರಿಪರೇಷನ್ಸ್ ಅನ್ನ ಮುಂದೆ ಏನಾಗಬಹುದು ಅನ್ನೋದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಅವರು ಆಲ್ರೆಡಿ ಜೈಲಲ್ಲಿ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಈ ಪ್ರಕರಣದ ಅಂದ್ರೆ ಈ ಒಂದು ಕಾರಾಗೃಹದ ಪ್ರೆಸೆನ್ಸ್ ಡಿಪಾರ್ಟ್ಮೆಂಟ್ ನ ಡಿಜಿ ಆಗಿರುವಂತದ್ದು ದಯಾನಂದ್ ಅವರು. ಹೀಗಾಗಿ ಕಾರಾಗೃಹದಕ್ಕೆ ಬೇಕಾದಂತ ಯಾವುದೇ ರೀತಿಯ ಅಕ್ರಮಗಳು ನಡೆಯುವಂತ ನಿಟ್ಟಿನಲ್ಲಿ ಈಗಾಗಲೇ ಅವರು ಒಂದು ಕಡೆ ಸಭೆಗಳನ್ನ ಕೂಡ ನಡೆಸಿಕೊಂಡಿದ್ದಾರೆ. ಅವರೇ ಹಿಂದೆ ಅಂದ್ರೆ ವಿಪರ್ಯಾಸ ಕಾಕತಾಳಿ ಅಂತ ನೀವು ನೋಡಿ ಹೇಳ್ಬೋದು. ಹಿಂದೆ ಈ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಕಮಿಷನರ್ ಆಗಿದ್ದಂತವರು ಬಿ ದಯಾನಂದ್ ಅವರು ಆ ಪ್ರಕರಣದ ಮಹತ್ವವನ್ನ ಪಡಿಸಿಕೊಂಡು ಆ ಪ್ರಕರಣದ ಗಂಭೀರತೆಯನ್ನು ಅರಿತು ಎಲ್ಲಾ ಆರೋಪಿಗಳಿಗೆ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ಅವರು ಒಂದು ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿಸಿದ್ರು. ಅದೇ ರೀತಿಯಾಗಿ ಅವರು ಹೈಕೋರ್ಟ್ ಜಾಮೀನು ಕೊಟ್ಟಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೋಗಕ್ಕೆ ಕೂಡ ದಯಾನಂದ್ ಅವರೇ ಕಾರಣ. ಅವರೇ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಅನ್ನ ಹಾಕಿಸಿದ್ರು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅವರ ಬೇಲ್ ರದ್ದಾಗಿದೆ. ಅವರೆಲ್ಲ ಆರೋಪಿಗಳಿಗೆ ಮತ್ತೆ ಜೈಲಿಗೆ ಹೋಗಬೇಕಾಗಿದೆ. ಜೈಲಿಗೆ ಹೋದ್ರೆ ಜೈಲ್ ಅವರ ಎಲ್ಲ ಅಂಡರ್ ಕೂಡ ಈಗ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ನ ಡಿಜಿ ಆಗಿರುವಂತ ಅವರ ದಯಾನಂದ್ ಅವರನ್ನು ನೋಡ್ಕೊಳ್ಬೇಕಾಗುತ್ತೆ. ಸದ್ಯ ಅವರು ಈಗ ಸದ್ಯದ ಮಟ್ಟಿಗೆ ಅಲ್ಲಿ ಬೇಕಾದಂತ ಪ್ರಿಪರೇಷನ್ಸ್ ಅನ್ನು ಮಾಡ್ಕೊಳ್ಬಹುದು. ಆದ್ರೆ ಕಾನೂನು ಪ್ರಕ್ರಿಯೆಗಳು ಈಗ ತೀರ್ಪು ಏನ್ ಕೋರ್ಟ್ ಅಲ್ಲಿ ಬಂದಿದೆ, ತೀರ್ಪಿನ ಅಂಶಗಳೇನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಆರ್ಡರ್ ಬಂದಂತ ಬಳಿಕ ಸ್ಪಷ್ಟವಾದಂತಹ ಮಾಹಿತಿ. ಓಕೆ ಗಂಗಾಧರ್, ಮತ್ತಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಮತ್ತೆ ಜೈಲು ಎದುರಾಗಿರುವಂತದ್ದು. ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿದಂತ ಹಿನ್ನೆಲೆಯಲ್ಲಿ ಕೊಲೆ ಆರೋಪಿಗೆ ಮತ್ತೆ ಜೈಲೇ ಗತಿ ಎದುರಾಗಿದೆ. 7 ಜನ ಆರೋಪಿಗಳು ದರ್ಶನ್ ಸೇರಿದಂತೆ ಪವಿತ್ರ ಆಗಿರ್ಬೋದು, ನಾಗರಾಜ, ಪ್ರದೋಷ್, ಅನುಕುಮಾರ್, ಜಗದೀಶ್ ಇವರೆಲ್ಲರಿಗೂ ಕೂಡ ಮತ್ತೆ ಜೈಲೇ ಗತಿ. ಕೊಲೆ ಆರೋಪಿ ದರ್ಶನ್ ಎಲ್ಲೇ ಇದ್ರೂ ಕೂಡ ಬರಬೇಕು, ದರ್ಶನ್ ತಕ್ಷಣ ಬಂಧನ ಆಗಬೇಕು ಅನ್ನುವಂಥದ್ದು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ತಕ್ಷಣ ಬಂಧಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿದೆ. ತಕ್ಷಣ ಬಂಧಿಸಬೇಕು. ಈ ಆರ್ಡರ್ಸ್ ಹೋಗ್ತಿದ್ದ ಹಾಗೆ ಬಂದ್ ಸರೆಂಡರ್ ಆಗಬೇಕು, ಇಲ್ಲಾಂದ್ರೆ ಪೊಲೀಸರು ಹೋಗಿ ಬಂಧಿಸಬೇಕು. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಮತ್ತೆ ಜೈಲು. ದರ್ಶನ್ ಸೇರಿದಂತೆ ಟೋಟಲಿ 7 ಜನ. A1 ಆಗಿರುವಂತ ಪವಿತ್ರ, A2 ಆಗಿರುವಂತ ದರ್ಶನ್, ಅನುಕುಮಾರ್, ನಾಗರಾಜ್, ಜಗದೀಶ್, ಪ್ರದೋಷ್, ಲಕ್ಷ್ಮಣ್ ಇವರೆಲ್ಲರೂ ಕೂಡ ಅಷ್ಟೇ ತತ್ಕ್ಷಣಕ್ಕೇನೆ ಜೈಲಿಗೆ ಹೋಗಬೇಕಾಗಿದೆ. ಕೆಲ ಹಂತದ ನ್ಯಾಯಾಲಯದ ಮುಂದೆ ಸರೆಂಡರ್ ಆಗಬೇಕು. ಇಲ್ಲ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ, ಜೈಲಿಗೆ ಹಾಕ್ತಾರೆ. ತಕ್ಷಣ ಬಂಧಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿರುವಂಥದ್ದು. ಅದರ ಜೊತೆಗೆ ಇನ್ನೂ ಸಾಕಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು ಸುಪ್ರೀಂ ಕೋರ್ಟ್. ಇಲ್ಲಿ ಈ ತೀರ್ಪು ಇದೆಯಲ್ಲ ಲ್ಯಾಂಡ್ ಮಾರ್ಕ್ ಆಗಬೇಕು ಅಂತಲೂ ಕೂಡ ಹೇಳಿದೆ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ. ಅದರ ಜೊತೆಗೆ ಅವಾಗಲೇ ಹೇಳ್ತಾ ಇದ್ದೆ ನಾನು,
ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಬಿಂದಾಸ್ ಆಗಿ ಇದ್ದಂತ ಸಂದರ್ಭದಲ್ಲಿ ಸಿಗರೆಟ್ ಸೇರ್ತಾ ಇದ್ದಂತ ಸಂದರ್ಭದ ಫೋಟೋ ಇತ್ತಲ್ಲ, ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿತ್ತು, ವಿವಾದವನ್ನ ಸೃಷ್ಟಿ ಮಾಡಿತ್ತು. ಪರಪ್ಪನ ಅಗ್ರಹಾರದಲ್ಲಿ ಹೆಂಗೆ ಬಿಂದಾಸ್ ಆಗಿದ್ದಾರೆ ನೋಡಿ ಅನ್ನುವಂಥದ್ದೆಲ್ಲವೂ ಕೂಡ ಚರ್ಚೆ ಆಗಿತ್ತು. ಆ ಒಂದು ವಿಚಾರನೂ ಕೂಡ ಉಲ್ಲೇಖ ಆಗಿದೆ. ಗರಂ ಆಗಿತ್ತಂತೆ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲೂ ಕೂಡ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಗಂಗಾಧರ್, ತತ್ಕ್ಷಣಕ್ಕೆ ಬಂದು ಸರೆಂಡರ್ ಆಗಬೇಕು, ಸರೆಂಡರ್ ಆಗದಿದ್ರೆ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇರುತ್ತಲ್ವಾ, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ ಅಂತ ಕಾಣಿಸುತ್ತೆ ಬರ್ದೇ ಹೋದ್ರೆ. ಪೃಥ್ವಿರಾಜ್, ಬಹುತೇಕವಾಗಿ ಅವರು ಸರೆಂಡರ್ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಯಾಕಂದ್ರೆ ಅವರು ಸರೆಂಡರ್ ಆಗದೆ ನ್ಯಾಯಾಲಯಕ್ಕೆ ತಪ್ಪಿಸ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಈಗ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಈಗ ಸುಪ್ರೀಂ ಕೋರ್ಟ್ ನಿಜಕ್ಕೂ ಕೂಡ ಒಂದು ತೀರ್ಪನ್ನು ಓದಿದಂತ ಸಂದರ್ಭದಲ್ಲಿ ಸಾಕಷ್ಟು ಒಂದು ಗಂಭೀರತೆಯನ್ನ ಜೊತೆಲಿ ತರಾಟೆಗೆ ತೆಗೆದುಕೊಂಡಿರುವಂತಂದ್ರೆ ಸೆಂಟ್ರಲ್ ಜೈಲಲ್ಲಿ ರೌಡಿ ಶೀಟರ್ಗಳ ಜೊತೆ ಫೋಟೋ ತೆಗೆದುಕೊಂಡಿರುವಂತಹ ಒಂದು ವಿಚಾರ ಏನಿದೆ ಅದು ವೈರಲ್ ಆಗಿತ್ತು. ಆ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ ಕೂಡ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಟ ದರ್ಶನ್ಗೆ ಅಂದ್ರೆ ಈಗ ಈ ಒಂದು ಕೇಸ್ ಏನಿದೆ ಸುಪ್ರೀಂ ಕೋರ್ಟ್ ಕೂಡ ಎಲ್ಲ ಹೈಕೋರ್ಟ್ಗಳಿಗೆ ಈ ಆದೇಶ ರವಾನೆ ಆಗಬೇಕು ಅಂತ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಒಂದು ಲ್ಯಾಂಡ್ ಮಾರ್ಕ್ ಆಗಿ ಅಂದ್ರೆ ಒಂದು ಲ್ಯಾಂಡ್ ಮಾರ್ಕ್ ತೀರ್ಪು ಆಗಬೇಕು ಅನ್ನೋ ರೀತಿಯಲ್ಲಿ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಮತ್ತೆ ಎಲ್ಲಾ ಕಾರಾಗೃಹಗಳಿಗೆ ಕೂಡ ಈ ಆದೇಶ ತಲುಪಿಸುವಂತ ಈಗ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿರುವಂತದ್ದು. ಮತ್ತೆ ಪ್ರಮುಖವಾಗಿ ಜೈಲಲ್ಲಿ ಸಿಗರೇಟ್ ಸೇರುವಂತಹ ಒಂದು ಫೋಟೋ ಏನಿತ್ತು ಆ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ತರಾಟೆಗೆ ತೆಗೆದುಕೊಂಡಿರುವಂತಹ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಆ ಬಗ್ಗೆ ಒಂದು ತೀವ್ರವಾದಂತಹ ಅಸಮಾಧಾನವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಈ ಒಂದು ಆದೇಶವನ್ನ ತಲುಪಿದ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಆರ್ಡರ್ ಆಗಿದೆ, ಆರ್ಡರ್ ಈಗ ತಲುಪಿದಂತ ಕೂಡಲೇ ಅವರು ಈಗ ಬಂದು ಕೆಳ ಹಂತದ ನ್ಯಾಯಾಲಯದಲ್ಲಿ ಅವರು ಸರೆಂಡರ್ ಆಗಬೇಕಾಗುತ್ತೆ. ಮತ್ತೆ ಈ ಒಂದು ಜೈಲಿನಲ್ಲಿ ಮತ್ತು ಲಾನ್ನಲ್ಲಿ ಸಿಗರೇಟ್ ಸೇರುವ ಒಂದು ಫೋಟೋ ಏನಿತ್ತು ಅಂದ್ರೆ ನಾನು ಈಗಾಗಲೇ ಹೇಳಿದಂತೆ ಜೈಲಿನ ಲಾನ್ ಒಳಗಡೆ ಅವರೇನು ರೌಡಿ ಶೀಟರ್ ನಾಗರಾಜು ಮತ್ತೆ ದರ್ಶನ್ ಜೊತೆ ಕುತ್ಕೊಂಡು ಅಲ್ಲಿ ಸಿಗರೇಟ್ ಸೇತುವಂತ ಒಂದು ಫೋಟೋ ಏನಿತ್ತು ಆ ವೈರಲ್ ಆಗಿತ್ತು. ಆ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ ನಿಜಕ್ಕೂ ಕೂಡ ಅದನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಮತ್ತೆ ಆರೋಪಿಗಳಿಗೆ ಫೈವ್ ಸ್ಟಾರ್ ಒಂದು ಟ್ರೀಟ್ಮೆಂಟ್ ಕೊಟ್ಟಿರುವಂತಹ ಒಂದು ವಿಚಾರ ಇದೆ. ಮತ್ತೆ ಟ್ರಯಲ್ ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಅವರು ಸರೆಂಡರ್ ಆದಂತ ನಂತರ ಇನ್ನು ಕೆಲವೇ ದಿನಗಳಲ್ಲಿ ಟ್ರಯಲ್ ಈ ಪ್ರಕರಣದ ಟ್ರಯಲ್ ಕೂಡ ಪ್ರಾರಂಭ ಆಗುವಂತದ್ದು. ಮತ್ತೆ ಈಗ ಈ ಒಂದು ಸುಪ್ರೀಂ ಕೋರ್ಟ್ ನ ಆದೇಶ ತಲುಪಿದಂತ ಕೂಡಲೇ ಅವರು ಸರೆಂಡರ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಮತ್ತೆ ಜೈಲಿನ ಹಿಂದೆ ಏನೋ ಪ್ರಮುಖವಾಗಿ ಅಧಿಕಾರಿಗಳನ್ನ ಸಸ್ಪೆಂಡ್ ಅಂದ್ರೆ ಹಿಂದೆ ಅವರೊಂದು ಈ ಫೋಟೋ ವೈರಲ್ ಆದಂತಹ ಸಂದರ್ಭದಲ್ಲಿ ಏನ್ ಪ್ರಕರಣ ಬೆಳಕಿಗೆ ಬಂತು ಆ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಇನ್ನ ದರ್ಶನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಇದೆ. ಇದರಲ್ಲಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಕೂಡ ಮಾಡಲಾಗಿರುವಂತದ್ದು. ಬೇಲ್ ರದ್ದಾದ ಆದೇಶದ ಪ್ರತಿ ಎಲ್ಲ ಹೈಕೋರ್ಟ್ಗೆ ರವಾನೆಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಎಲ್ಲ ಹೈಕೋರ್ಟು, ನಾಟ್ ಓನ್ಲಿ ಕರ್ನಾಟಕ ಹೈಕೋರ್ಟ್, ಎಲ್ಲ ರಾಜ್ಯದ ಹೈಕೋರ್ಟ್ಗೂ ರವಾನೆ ಆಗಬೇಕು ಅನ್ನುವಂಥ ಸೂಚನೆ. ಅದು ನಮ್ಮ ರಾಜ್ಯಕ್ಕೆ ಮಾತ್ರ ಅಂತಲ್ಲ. ಯಾಕೆ ಈ ಒಂದು ತೀರ್ಪು ಲ್ಯಾಂಡ್ ಮಾರ್ಕ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಆದೇಶ ಪ್ರತಿ ತಲುಪಿದ ಕೂಡಲೇ ಸರೆಂಡರ್ ಆಗಬೇಕು ಅಂತಲೂ ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ಸರೆಂಡರ್ ಆಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿರುವಂಥದ್ದು. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದು ಸರೆಂಡರ್ ಆಗ್ತಾರೆ. ಯಾರು ಕೂಡ ಕೋರ್ಟ್ನ ಆದೇಶವನ್ನ ಮೀರಿ ತಪ್ಪಿಸ್ಕೊಳ್ಳುವಂಥದ್ದು, ಎಸ್ಕೇಪ್ ಆಗುವಂಥ ಕೆಲಸವನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಕಾಣಿಸುತ್ತೆ. ಬಿಕಾಸ್ ಮುಂದೆ ಮತ್ತೆ ಮೇಲ್ಮನವಿ ಎಲ್ಲ ಸಲ್ಲಿಸಬೇಕಲ್ಲ. ಅದರಲ್ಲೂ ದೊಡ್ಡ ಸ್ಟಾರ್ಗಳು ಅಂತ ಬಂದಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಂಡಂತೂ ಎಲ್ಲೂ ಓಡಾಡ್ಲಿಕ್ಕೆ ಆಗೋದಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಗಂಗಾಧರಲ್ಲಿ ನೋಡ್ತಾ ಇದ್ವಲ್ಲ, ಸುಪ್ರೀಂ ಕೋರ್ಟ್ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಕೂಡ ಮಾಡಿದೆ ಈ ಪ್ರಕರಣದಲ್ಲಿ. ಅದರ ಜೊತೆಗೆ ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇಲ್ಲಿ ಮೇನ್ಲಿ ಈ ಒಂದು ಪ್ರಕರಣ ಲ್ಯಾಂಡ್ ಮಾರ್ಕ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಸೂಚನೆ ಎಲ್ಲ ಹೈಕೋರ್ಟ್ಗಳಿಗೂ ಕೂಡ ಇದು ರವಾನೆ ಆಗಬೇಕು ಆದೇಶ ಅಂತ. ಹೇಗೆ ನೋಡ್ಬೋದು ಇದನ್ನ? ನಿಜಕ್ಕೂ ಕೂಡ ಅಲ್ಲ, ಇಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ಒಂದು ಲಿಖಿತವಾದಂತಹ ವಾದವನ್ನ ಕೊಟ್ಟಿದೆ ಅನ್ನೋದಕ್ಕೆ ಈ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವೆಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿರೋದಕ್ಕೆ ಈ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ಜೈಲಿನಲ್ಲಿ ಆದಂತಹ ಬೆಳವಣಿಗೆಗಳ ಒಂದು ರಿಪೋರ್ಟ್ ಅನ್ನು ಅವ್ರು ಗಮನಿಸಿದ್ದಾರೆ. ಅಲ್ಲಿ ಒಳಗಡೆ ಸಿಗರೇಟ್ ಸೇದುವಂತಹ ಒಂದು ಫೋಟೋ ವೈರಲ್ ಆಗಿತ್ತು. ಅಲ್ಲಿನ ವಿಚಾರದ ಬಗ್ಗೆ ಕೂಡ ಅವ್ರು ಗಮನಿಸಿರುವಂತದ್ದು. ಮತ್ತೆ ಹಿರಿಯ ಅಲ್ಲಿನ ಅಧಿಕಾರಿಗಳ ಸಸ್ಪೆಂಡ್ ಮಾಡಿರುವಂತಹ ವಿಚಾರಕ್ಕೆ ಕೂಡ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ್ತೆ ಎಲ್ಲಾ ಇಡೀ ಒಂದು ದೇಶದ ಹೈಕೋರ್ಟ್ಗಳಿಗೆ ಈ ಆದೇಶ ರವಾನೆ ಆಗಬೇಕು, ಇದೊಂದು ಲ್ಯಾಂಡ್ ಮಾರ್ಕ್ ಆಗದ ತೀರ್ಪು ಅಂತೇಳಿ ಒಂದು ಅಭಿಪ್ರಾಯವನ್ನ ಕೂಡ ಒಂದು ಸೂಚನೆಯನ್ನ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತದ್ದು ನೋಡೋದಾದ್ರೆ ಇದೊಂದು ಮಹತ್ವದವಾದಂತಹ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನ ಹೈಕೋರ್ಟ್ ಅಲ್ಲಿ ಜಾಮೀನು ಪಡೆದಿರುವಂತಹ ಒಂದು ಕೊಲೆ ಪ್ರಕರಣದ ವಿಚಾರವನ್ನ ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿರುವಂತ ನೋಡೋದಾದ್ರೆ ಅಲ್ಲಿರುವ ಅಂಶಗಳನ್ನ ಹೇಗೆಲ್ಲ ಪರಿಗಣಿಸಿದೆ ಸುಪ್ರೀಂ ಕೋರ್ಟ್ ಅಂತ ನೋಡಬೇಕಾಗುತ್ತೆ. ಆದ್ರೆ ಇಲ್ಲಿ ನೋಡಬಹುದು ನಾವೀಗ ಪ್ರಮುಖವಾಗಿ ಇನ್ನು ಮುಂದೆ ಏನಾದ್ರು ಇನ್ನು ಮುಂದಿನ ದಿನಗಳಲ್ಲಿ ಕಾರಾಗೃಹಗಳಲ್ಲಿ ಇಂತಹ ಘಟನೆ ದೃಶ್ಯಗಳು ಕಂಡು ಬಂದ್ರೆ ಗೃಹ ಇಲಾಖೆಯನ್ನ ಕರೆಸಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ
ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಅಲ್ಲಿ ನಟ ದರ್ಶನ್ ಅಲ್ಲಿ ಒಂದು ಜೈಲಿನ ಒಳಗಡೆ ಸಿಗರೇಟ್ ಸೇದುವಂತ ಒಂದು ವಿಚಾರವನ್ನ ಕೂಡ ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಇನ್ವೆಸ್ಟಿಗೇಷನ್ ನಡ್ತಾ ಇದೆ, ಚಾರ್ಜ್ ಶೀಟ್ ಆಗುವಂತ ಹಂತಕ್ಕೆ ಬಂದಿರುವಂತದ್ದು. ಆ ಅಂಶವನ್ನ ಕೂಡ ಅಲ್ಲಿ ಏನು ಲಿಖಿತವಾದಂತಹ ವಾದವನ್ನ ಅವರು ಏನು ಕೊಟ್ಟಿದ್ರು ಅದನ್ನ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್, ಮತ್ತೆ ಅದನ್ನ ಪರಿಗಣಿಸಿದೆ, ಮತ್ತೆ ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಆ ಅಂಶಗಳನ್ನೆಲ್ಲೂ ಕೂಡ ಇದರಲ್ಲಿ ತೀರ್ಪಿನ ಒಂದು ವಿಚಾರ ಸಂದರ್ಭದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿ ಒಂದು ತರಾಟೆಗೆ ತೆಗೆದುಕೊಂಡಿರುವಂತಹ ಒಂದು ವಿಚಾರವನ್ನ ನೋಡಬಹುದು. ಈ ಪ್ರಕರಣವನ್ನೇ ಲ್ಯಾಂಡ್ ಮಾರ್ಕ್ ತೀರ್ಪು ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅದಲ್ಲದೆ ಎಲ್ಲಾ ಈ ಆದೇಶವನ್ನ ಎಲ್ಲ ರಾಜ್ಯದ ಬೇರೆ ಬೇರೆ ರಾಜ್ಯಗಳ ಹೈಕೋರ್ಟ್ಗೆ ತಲುಪಿಸಬೇಕು. ಮತ್ತೆ ಅದಲ್ಲದೆ ಈ ಒಂದು ಸುಪ್ರೀಂ ಕೋರ್ಟ್ ನ ಆದೇಶ ಏನಿದೆ, ನಟ ದರ್ಶನ್ ಸೇರಿದಂತೆ 7 ಮಂದಿ, ಪ್ರದೂಷ್, ನಾಗರಾಜು, ಲಕ್ಷ್ಮಣ್ ಸೇರಿದಂತೆ 7 ಮಂದಿ ಆರೋಪಿಗಳು, ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, 7 ಮಂದಿ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಆ ಒಂದು ನೋಟಿಸ್ ಸುಪ್ರೀಂ ಕೋರ್ಟ್ ನ ಆದೇಶದ ಒಂದು ರಿಪೋರ್ಟ್ ಬಂದಂತ ಬಳಿಕ ಅವರೆಲ್ಲರೂ ಕೂಡ ಕೆಳ ಹಂತದ ನ್ಯಾಯಾಲಯಕ್ಕೆ ಅವರು ಸರೆಂಡರ್ ಆಗಬೇಕಾಗುತ್ತೆ, ಶರಣಾಗತಿ ಆಗಬೇಕಾಗುತ್ತೆ. ಶರಣಾಗತಿ ಆದಂತ ಸಂದರ್ಭದಲ್ಲಿ ಏನೆಲ್ಲ ಪ್ರೊಸೀಜರ್ ಆಗುತ್ತೆ ಅನ್ನೋದಕ್ಕೆ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ನೋಡಿದ್ದೇವೆ. ಅಂದ್ರೆ ಯಾಕಂದ್ರೆ ಈ ಕೇಸ್ ಪ್ರೊಸೀಜರ್ ಆದ ಸಂದರ್ಭದಲ್ಲಿ ಷರತ್ತುಗಳನ್ನ ಏನು ಒಂದು ಕೋರ್ಟ್ ಅಲ್ಲಿ ಕೊಟ್ಟಿರುತ್ತೆ ಆ ಷರತ್ತುಗಳನ್ನ ಪೂರೈಸಬೇಕಾಗುತ್ತೆ. ಷರತ್ತುಗಳನ್ನ ಪೂರೈಸಿದ ಬಳಿಕ ಪವಿತ್ರ ಗೌಡ, ದರ್ಶನ್ ಅವರೆಲ್ಲ ಮತ್ತೆ ಪರಪ್ಪನಗರಕ್ಕೆ ಕರ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಪ್ರಿಪರೇಷನ್ಸ್ ಅನ್ನು ಮಾಡ್ಕೊಂಡಿರೋದು. ಅದೇ ಸರೆಂಡರ್ ಯಾವಾಗ ಆಗ್ಬೇಕು, ಕೇವಲ 24 ಗಂಟೆಯಲ್ಲಿ ಆಗ್ಬೇಕಾ ಅಥವಾ 2-3 ದಿನದಲ್ಲಿ ಏನಾದ್ರೂ ಆಗ್ಬೇಕಾ, 1 ವಾರದ ಅವಕಾಶಗಳನ್ನ ಕೊಡಲಾಗಿದೆಯಾ, ಇವೆಲ್ಲವನ್ನು ಕೂಡ ಆ ಒಂದು ತೀರ್ಪಿನಲ್ಲಿ ಅಂಶಗಳನ್ನ ಉಲ್ಲೇಖ ಮಾಡಲಾಗಿರುತ್ತೆ. ಅದು ಇನ್ನಷ್ಟೇ ಸಿಗಬೇಕಾಗಿದೆ. ಅಧಿಕೃತವಾದಂತ ಸಿಕ್ಕಂತ ಬಳಿಕ ನಂತರ ಅದ್ರ ಬಗ್ಗೆ ಸ್ಪಷ್ಟನೆ ಸಿಗುತ್ತೆ. ಆ ಬಳಿಕ ಅವರು ಸರೆಂಡರ್ ಶರಣಾಗತಿಯನ್ನ ಆಗ್ಬೇಕಾಗುತ್ತೆ. ಪೃಥ್ವಿರಾಜ್, ನಾನು ಆಗ್ಲೇನೂ ಕೂಡ ಕೇಳ್ತಾ ಇದ್ದೆ ಗಂಗಾಧರ್, ಇಲ್ಲಿ ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಾಕೊಂಡಂತ ಸಂದರ್ಭ ಅಂದ್ರೆ ಬಿಂದಾಸ್ ಆಗಿದ್ದಂತ ಹಿನ್ನೆಲೆಯಲ್ಲೇ ಎಲ್ಲ ಆರೋಪಿಗಳನ್ನು ಕೂಡ ಒಬ್ಬೊಬ್ಬರನ್ನ ಒಂದೊಂದು ರೀತಿಯಾಗಿ ಬೇರೆ ಬೇರೆ ಜೈಲುಗಳಿಗೆ ಹಾಕಲಾಗಿತ್ತು. ಈ ಬಾರಿ 7 ಜನರ ಒಂದು ಜಾಮೀನು ರದ್ದಾಗಿರುವಂತ ಹಿನ್ನೆಲೆಯಲ್ಲಿ ಒಂದೇ ಜೈಲಿಗೆ ಹಾಕ್ತಾರಾ ಅಥವಾ ಈ ಹಿಂದಿನ ಹಳೆ ಘಟನೆ ಇವ್ರಿಗೆಲ್ರಿಗೂ ಕೂಡ ನೆಗೆಟಿವ್ ಆಗುವಂತ ಕಾರಣಕ್ಕೋಸ್ಕರ ಬೇರೆ ಬೇರೆ ಜೈಲಿಗೆ ಹಾಕುವಂತ ಸಾಧ್ಯತೆ ಇದೆಯಾ? ಪೃಥ್ವಿರಾಜ್, ಪ್ರಾಥಮಿಕವಾಗಿ ಒಂದು ವೇಳೆ ಅವರು ಶರಣಾಗತಿ ಆದಂತ ನಂತರ ಅವರನ್ನ ಜೈಲಿಗೆ ಅಂದ್ರೆ ಕಾರಾಗೃಹಕ್ಕೆ ಕರ್ಕೊಂಡ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಈಗ ಜೈಲಿನ ಕಾರಾಗೃಹ ಪ್ರೆಸೆನ್ಸ್ ಮೂಲಗಳ ಮಾಹಿತಿ ಪ್ರಕಾರವಾಗಿ ಎಲ್ಲ ಆರೋಪಿಗಳನ್ನ ಮೊದಲು ಪರಪ್ಪನಗರಕ್ಕೆ ಕರ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಅವರು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿರುವಂತದ್ದು. ಈಗ ಕೇಂದ್ರ ಕಾರಾಗೃಹ ಪರಪ್ಪನಗರ ಸೆಂಟ್ರಲ್ ಜೈಲಿನಿಂದ ಅಲ್ಲಿ ಪ್ರತ್ಯೇಕವಾದಂತಹ ಬ್ಯಾರಕ್ಗಳಲ್ಲಿ ಅವರನ್ನ ಇರಿಸಲಾಗುತ್ತೆ. ಅಲ್ಲಿ ಈ ಒಂದು ಸಂಬಂಧಪಟ್ಟಂತೆ ಏನಾದರೂ ಅಲಿಗೇಷನ್ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಅಲ್ಲಿನ ಜೈಲಾಧಿಕಾರಿ ಆಗಿರ್ಬೋದು, ಅಲ್ಲಿನ ಹಿರಿಯ ಅಧಿಕಾರಿಗಳು ಏನಿದ್ದಾರೆ ಅವರ ವಿವೇಚನೆಗೆ ಬಿಟ್ಟಿರುವಂತದ್ದು. ಅವರನ್ನ ಬೇರೆ ಬೇರೆ ಜೈಲ್ಗಳಿಗೆ ಶಿಫ್ಟ್ ಮಾಡಬೇಕಾ ಹೇಗೆ ಅನ್ನೋದು. ಯಾಕಂದ್ರೆ ಹಿಂದೆ ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಉಳ್ಕೊಂಡಿರುವಂತದ್ದು, ಬಳ್ಳಾರಿ ಜೈಲಲ್ಲಿ ಅವರನ್ನ ಇರಿಸಲಾಗಿತ್ತು. ಇಲ್ಲಿ ಕಾರಾಗೃಹ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಂದ್ರೆ ಪರಪ್ಪನಗರ ಇದ್ದಂತಹ ಸಂದರ್ಭದಲ್ಲಿ ಅಲಿಗೇಷನ್ಸ್ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಅಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್, ಬೆಳಗಾವಿ ಮತ್ತೆ ಕಲಬುರಗಿ ಮತ್ತೆ ಈ ಬೇರೆ ಬೇರೆ ಜೈಲುಗಳಿಗೆ ಅವರನ್ನ ಶಿಫ್ಟ್ ಮಾಡಲಾಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಅವರನ್ನ ಅದೇ ಜೈಲುಗಳಿಗೆ ಶಿಫ್ಟ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಹಿಂದೆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಮಾಹಿತಿ ಪಡ್ಕೊಂಡ ಸಂದರ್ಭದಲ್ಲಿ ಜೈಲಿನ ಮೂಲಗಳ ಮಾಹಿತಿ ಪ್ರಕಾರ ಒಂದು ವೇಳೆ ಅಲ್ಲಿ ರಿಜೆಕ್ಟ್ ಆದಂತಹ ಸಂದರ್ಭದಲ್ಲಿ ಅವರು ಪ್ರೊಡ್ಯೂಸ್ ಆಗಿ ಜೈಲಿಗೆ ಬಂದ್ರೆ ಅವರನ್ನ ಎಲ್ಲರೂ ಕೂಡ ಪರಪ್ಪನಗರದಲ್ಲಿ ಸದ್ಯದ ಮಟ್ಟಿಗೆ ಇರಿಸಲಾಗುತ್ತೆ. ಒಂದು ವೇಳೆ ಹಿರಿಯ ಅಧಿಕಾರಿಗಳಲ್ಲಿ ಸೂಚನೆ ಕೊಟ್ಟರೆ ಆಯಾ ಮಾರ್ಗದ ಮೂಲಕವಾಗಿ ಅವರನ್ನ ಅಲ್ಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅಂತೇಳಿ ಈಗ ಸದ್ಯದ ಮಟ್ಟಿಗೆ ಜೈಲಾಧಿಕಾರಿಗಳ ವಿವೇಚನೆಗೆ ಬಿಡುತ್ತೆ. ಸದ್ಯ ಅವರನ್ನ ಎಲ್ಲರನ್ನೂ ಕೂಡ ಪರಪ್ಪನಗರ ಸೆಂಟ್ರಲ್ ಜೈಲಿಗೆ ಅವರನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಓಕೆ, ಮತ್ತಷ್ಟು ಮಾಹಿತಿಯನ್ನ ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀನಿ ಗಂಗಾಧರ್. ಇನ್ನ ಪ್ರಮುಖವಾಗಿ ಮತ್ತಷ್ಟು ಪ್ರಶ್ನೆಗಳು ಕಾಡುವಂತದ್ದು ಅಂದ್ರೆ ಈಗ ಸಿನಿಮಾ ಭವಿಷ್ಯ ಈಗ ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಚೀಫ್ ಆಗಿರುವಂತ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ನೋಡ್ತಾ ಇದ್ವಿ ಏನೇನಾಗುತ್ತೆ ಕಾನೂನಿನಲ್ಲಿ ಅನ್ನುವಂಥದ್ರ ಬಗ್ಗೆ. ನಿಜಕ್ಕೂ ಶಾಕಿಂಗ್ ನ್ಯೂಸ್. ದರ್ಶನ್ ಫ್ಯಾನ್ಸ್ಗೆ, ದರ್ಶನ್ ಗ್ಯಾಂಗಿಗೆ ಎಲ್ರಿಗೂ ಕೂಡ ಮತ್ತೆ ಜಾಮೀನು ರದ್ದಾಗಿ ಜೈಲಿಗೆ ಹೋಗ್ತಾ ಇದ್ದಾರೆ. ಬಟ್ ವಾಟ್ ನೆಕ್ಸ್ಟ್? ಅವರ ಫಿಲಂ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು. ಯಾಕೆಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿ ಇನ್ನೊಂದು 5 ತಿಂಗಳು ಆಗಿರಲಿಲ್ಲ. ಈ ಸಂದರ್ಭದಲ್ಲೇ ಬಹುಬೇಗ ಸೆಕೆಂಡ್ ಇನ್ನಿಂಗ್ಸು ಕೂಡ ಅಂತ್ಯ ಆದಂತೆ ಕಾಣಿಸ್ತಾ ಇದೆ. ಹೇಗೆ ನೋಡ್ಬೋದು ಇದನ್ನ? ಚಿತ್ರರಂಗ ಅಂದ್ರೆ ಇವರ ಚಿತ್ರಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ? ಎಸ್ ಪೃಥ್ವಿರಾಜ್ ಹಾರ್ನಳ್ಳಿ, ಲಕ್ಷಾಂತರ ಅಭಿಮಾನಿಗಳ ಕೋರಿಕೆ, ಪತ್ನಿ ವಿಜಯಲಕ್ಷ್ಮಿ ಅವರ ಹರಕೆ, ತಮ್ಮನ ಹರಕೆ, ಹಾಗೆ ಅಮ್ಮನ ಹಾರೈಕೆ ಯಾವುದೂ ಫಲಿಸಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ದರ್ಶನ್ ಅವರು ಜೈಲಿಂದ ಹೊರಬಂದ ಮೇಲೆ ವಿಜಯಲಕ್ಷ್ಮಿ ಅವರು ಹೋಗದ ದೇವರುಗಳಿಲ್ಲ, ಬೇಡದ ದೇವರುಗಳಿಲ್ಲ ಅಂತ ಹೇಳ್ಬೋದು. ಸಾಕಷ್ಟು ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿದ್ರು. ಬನಶಂಕರಿ ಆಗಿರ್ಬೋದು ಅಥವಾ ಅಸ್ಸಾಂನಲ್ಲಿರುವಂಥ ದೇವಸ್ಥಾನ ಆಗಿರ್ಬೋದು, ಕಾಮಾಖ್ಯ ದೇವಸ್ಥಾನ, ಹೀಗೆ ಸಾಕಷ್ಟು ದೇವರುಗಳಿಗೆ ಬೇಡಿಕೊಂಡಿದ್ರು. ತಮ್ಮ ಹರಕೆ ಫಲಿಸಿತಿಲ್ಲ ಅಂತ ಹರಕೆಯನ್ನು ಕೂಡ ತೀರಿಸಿದ್ರು.
ಆದರೆ ಈಗ ಮತ್ತೊಮ್ಮೆ 5 ತಿಂಗಳ ನಂತರ ಮತ್ತೆ ದರ್ಶನ್ ಜೈಲಿಗೆ ಹೋಗಬೇಕಾದ ಅನಿವಾರ್ಯ ಪರಿಸ್ಥಿತಿ ಈಗ ಎದುರಾಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಅವರ ಸಿನಿಮಾಗಳ ಗತಿ ಏನು, ಅವರ ಸಿನಿಮಾಗಳ ಪರಿಸ್ಥಿತಿ ಏನು ಅನ್ನುವ ಪ್ರಶ್ನೆ ಮೂಡಿದೆ. ಖಂಡಿತ ಅವರು ಸಿನಿಮಾ ಏನು ಶೂಟಿಂಗ್ನಲ್ಲಿದ್ದಾಗಲೇ ಕಳೆದ ವರ್ಷ ಏನು ಅರೆಸ್ಟ್ ಆಗಿದ್ರು, ಏನು ಮೈಸೂರಿನಿಂದಲೇ ಅರೆಸ್ಟ್ ಆಗಿದ್ರು. ಆನಂತರ ಡೆವಿಲ್ ಸಿನಿಮಾ ಶೂಟಿಂಗ್ ನಿಂತೇ ಹೋಗಿತ್ತು. ಮುಂದೇನಪ್ಪ ಗತಿ, ಡೆವಿಲ್ ಸಿನಿಮಾ ಬರದೇ ಇಲ್ವಾ ಅನ್ನುವ ಪರಿಸ್ಥಿತಿಯಲ್ಲಿದ್ದಾಗ ಮಧ್ಯಂತರ ಬೇಲಿನಲ್ಲಿ ಏನು ಹೊರ ಬಂದಿದ್ರು ದರ್ಶನ್ ಅವರು. ಆನಂತರ ಒಂದಷ್ಟು ಸಮಯ ತಗೊಂಡ್ರು, ಯಾಕಂದರೆ ಬೆನ್ನು ನೋವು ಅಂತ ಹೇಳಿದರು, ಏನು ಶಸ್ತ್ರಚಿಕಿತ್ಸೆಗೊಳಗಾಗಬೇಕು ಅನ್ನುವಂಥ ರಿಪೋರ್ಟನ್ನು ಕೊಟ್ಟಿದ್ದರು. ಹಾಗಾಗಿ ಒಂದಷ್ಟು ದಿನಗಳು ಅವರು ಬೇಲಿನಿಂದ ಆಚೆ ಬಂದಮೇಲೂ ಕೂಡ ಡೆವಿಲ್ ಶೂಟಿಂಗ್ನಲ್ಲಿ ಪಾಲ್ಗೊಂಡಿರಲಿಲ್ಲ. ಆದರೆ ಮಾರ್ಚ್ 29ರಿಂದ ಅವರು ಏನು ಮೈಸೂರಿನಲ್ಲಿ ಒಂದು 3 ದಿನಗಳ ಕಾಲ ಶೂಟಿಂಗ್ನಲ್ಲಿ ಪಾಲ್ಗೊಂಡ್ರು. ಏನು ತಮ್ಮ ಇಷ್ಟ ದೇವತೆಯಾದ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡುವ ಮೂಲಕ, ಅಲ್ಲಿ ಚಾಮುಂಡಿ ತಾಯಿಗೆ ನಮಿಸುವ ಮೂಲಕ ಡೆವಿಲ್ ಸಿನಿಮಾದ ಶೂಟಿಂಗ್ ಮತ್ತೆ ಆರಂಭವಾಗಿತ್ತು. ಆನಂತರ ಅವರು ಎಲ್ಲೂ ಕೂಡ ಗ್ಯಾಪ್ ತಗೊಳ್ಳಿಲ್ಲ. ಅವ್ರಿಗೆ ಗೊತ್ತಿತ್ತೋ ಏನೋ ಯಾವ ಟೈಮಲ್ಲಿ ಏನಾಗ್ಬೋದು, ಏನು ಪರಿಸ್ಥಿತಿ ಆಗ್ಬೋದು, ನನಗೆ ಏನಾದರೂ ಸಮಸ್ಯೆ ಆದರೆ ಮತ್ತೆ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದರೆ ಅಂತ. ಯಾಕಂದರೆ ಕರ್ನಾಟಕ ಸರ್ಕಾರ ಸುಪ್ರೀಂಗೆ ಹೋದಾಗಲೇ ಕೂಡ ಅವ್ರಿಗೆ ಡವ ಅಂತ ಅನಿಸಿತ್ತು. ಯಾವತ್ತಾದರೂ ಕೂಡ ಒಂದು ದಿನ ಕಂಟಕ ಎದುರಾಗ್ಬೋದು ಅನ್ನೋ ಸೂಚನೆ ಅವರಿಗೆ ಸಿಕ್ಕಿತ್ತು ಅನಿಸುತ್ತೆ. ಹೀಗಾಗಿಯೇ ಪ್ಯಾನ್ ಇಂಡಿಯಾ ಕಾಲದಲ್ಲೂ ಕೂಡ ವರ್ಷಾನುಗಟ್ಟಲೆ ತಗೊಳ್ಳುವ ಇಂಥ ಸಮಯದಲ್ಲೂ ಕೂಡ ಕೇವಲ 35ರಿಂದ 40 ದಿನಗಳಲ್ಲಿ ಪಟಪಟ ಅಂತ ಶೂಟಿಂಗ್ ಮುಗಿಸ್ಕೊಟ್ಟಿದ್ರು. ಡೆವಿಲ್ ಸಿನಿಮಾ ತಂಡಕ್ಕೆ ನನ್ನಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಯಾಕಂದರೆ ಪ್ರಕಾಶ್ ಅವರು 30ರಿಂದ 40 ಕೋಟಿ ದುಡ್ಡನ್ನು ಈ ಸಿನಿಮಾಗೆ ಹಾಕಿದ್ದಾರೆ. ಅವರು ಏನು ಫ್ಲೋಯಿಂಗ್ ಅಮೌಂಟು ಅವ್ರ ಹತ್ರ ಇರೋ ಅಮೌಂಟ್ ಹಾಕೋ ಬದಲು ಫೈನಾನ್ಷಿಯಲ್ ತಂದು ಹಾಕಿರೋದ್ರಿಂದ ಅದಕ್ಕೆ ಕೋಟಿ ಬಡ್ಡಿ ತಿಂಗಳಿಗೆ ಕಟ್ಟಬೇಕಾಗುತ್ತೆ. ಈ ಹೊರೆ ನನ್ನ ನಂಬಿದ ನಿರ್ಮಾಪಕರಿಗೆ ಯಾವತ್ತೂ ತೊಂದರೆ ಆಗಬಾರ್ದು, ಅವ್ರನ್ನ ಕೈ ಬಿಡಲು ಅನ್ನೋ ಕಾರಣಕ್ಕಾಗಿ ಬೆನ್ನು ನೋವಿದ್ರೂ ಕೂಡ ಅವರು ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು. ವೇಗವಾಗಿ ಶೂಟಿಂಗ್ನಲ್ಲಿ ತರಾತುರಿಯಲ್ಲಿ ಮುಗಿಸ್ಕೊಟ್ಟಿದ್ರು. ಮುಂದೆ ಯಾವತ್ತಾದರೂ ತೊಂದರೆ ಆದರೂ ಕೂಡ ಸಿನಿಮಾಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲೇ. ಯಾಕಂದರೆ ಡೆವಿಲ್ ಸಿನಿಮಾದ ರಾಜಸ್ಥಾನ ಶೂಟಿಂಗ್ನ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಪೃಥ್ವಿ ರಾಜಸ್ಥಾನದಲ್ಲಿ 24 ಗಂಟೆಗಳ ಕಾಲ ಅವರು ನಿದ್ದೆ ಮಾಡದೆ ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಅವರ ಸಿನಿಮಾ ತಂಡವೇ ಹೇಳ್ಕೊಂಡಿತ್ತು. ಅಂದರೆ ಅನ್ಅಫಿಷಿಯಲ್ ಆಗಿ ಹೇಳ್ಕೊಂಡ ಪ್ರಕಾರ 24 ಗಂಟೆಗಳ ಕಾಲ ಸತತವಾಗಿ ಅವರು ಬೆನ್ನು ನೋವಿದ್ರೂ ಕೂಡ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ರು. ಯಾವುದೇ ರೀತಿಯಲ್ಲಿ ನನ್ನಿಂದ ಸಿನಿಮಾಗೆ ತೊಂದರೆ ಆಗಬಾರ್ದು, ನನಗೆ ಹಣ ಉಳಿರೋರು ತೊಂದರೆಗೆ ಸಿಲುಕಬಾರ್ದು, ನನ್ನ ನಂಬಿರೋರನ್ನ ನಾನು ಕೈ ಬಿಡಲ್ಲ ಅನ್ನೋ ಕಾರಣಕ್ಕಾಗಿ ಸಿನಿಮಾವನ್ನು ಆದಷ್ಟು ಬೇಗ ಮುಗಿಸ್ಕೊಟ್ಟಿದ್ರು. ಅದೇ ರೀತಿ ಡೆವಿಲ್ ಈಗ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡಿದೆ. ಕಳೆದ ತಿಂಗಳಷ್ಟೇ ಫಾರಿನ್ಗೂ ಹೋಗಿ ಒಂದು ಹಾಡಿನ ಶೂಟಿಂಗ್ ಅಷ್ಟು ಕೂಡ ಡೆವಿಲ್ ಸಿನಿಮಾ ತಂಡ ಮುಗಿಸ್ಕೊಂಡು ಬಂದಿತ್ತು. ಅಂದ್ರೆ ಇಲ್ಲಿ ಆನಂದ ಡೆವಿಲ್ ಚಿತ್ರ ಒಂಥರ ಗ್ರೇಟ್ ಎಸ್ಕೇಪ್ ಆಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಕಂಪ್ಲೀಟ್ ಆಯ್ತಾ ಅದು ಎಲ್ಲ ಚಿತ್ರೀಕರಣ, ವಾಯ್ಸ್ ಡಬ್ಬು ಎಲ್ಲದೂ ಕೂಡ ಮುಗ್ದಿದ್ಯಾ? ಮತ್ತು ಒಂದ್ ಕಡೆ ಈಗ ದರ್ಶನ್ ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಏನು ಮಾಹಿತಿ ಸಿಗ್ತಾ ಇದೆ ಇದೆರಡರ ಬಗ್ಗೆ ನೋಡಿದ್ರೆ? ಎಸ್, ಪೃಥ್ವಿರಾಜ್ ಹಾರ್ನಳ್ಳಿ ಡೆವಿಲ್ ಸಿನಿಮಾದ ತನ್ನ ಕೆಲಸ ಏನು ಅಂದರೆ ಆಕ್ಟರ್ ದರ್ಶನ್ ಏನು ಮಾಡ್ಬೋದು ಡೆವಿಲ್ ಸಿನಿಮಾಗೆ ಅದೆಲ್ಲ ಕೆಲಸವನ್ನು ಮುಗಿಸ್ಕೊಟ್ಟಿದ್ದಾರೆ. ಅಂದರೆ ನಟನೆ ಆಗಿರ್ಬೋದು ಅಥವಾ ಡಬ್ಬಿಂಗ್ ಆಗಿರ್ಬೋದು, ವಾಯ್ಸ್ ಡಬ್ಬಿಂಗ್ ಆಗಿರ್ಬೋದು, ಎಲ್ಲವನ್ನೂ ಮುಗಿಸ್ಕೊಟ್ಟಿದ್ದಾರೆ. ಇನ್ನು ಕೇವಲ ಪ್ರಮೋಷನ್ ಪ್ರಚಾರ ಕಾರ್ಯ ಅಷ್ಟೇ ಶುರುವಾಗಬೇಕಾಗಿತ್ತು. ನಾಳೆ ಆಗಸ್ಟ್ 15 ಒಂದು ಸಾಂಗ್ ರಿಲೀಸ್ ಆಗಬೇಕಾಗಿತ್ತು, ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗು. ಆ ಹಾಡಿನ ಪ್ರಮೋಷನನ್ನು ಕೂಡ ಸಂಡೇಯಿಂದನೇ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶ ಬರುತ್ತೆ, ಎಲ್ಲಿ ಬೇಲ್ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಡವ ಇತ್ತು. ಆದರೂ ಕೂಡ ತನ್ನ ಸಿನಿಮಾದ ಪ್ರಮೋಷನ್ನ ದರ್ಶನ್ ಅವರು ಬಿಟ್ಕೊಟ್ಟಿಲ್ಲ ಅನ್ನೋದ ಕಾರಣ ಈಗಲೂ ಕೂಡ ಇನ್ನು ಅರ್ಧ ಗಂಟೆ ಮುಂಚೆ ಕೂಡ ಇನ್ಸ್ಟಾದಲ್ಲಿ ಸ್ಟೋರಿಯನ್ನು ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ನಾಳೆ 10 ಮಿಸ್ ಮಾಡದೆ ನಮ್ಮ ಹಾಡನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಿಡುಗಡೆ ಮಾಡ್ತೀವಿ ಅಂತ ಸ್ಟೋರಿಯನ್ನು ಕೂಡ ಹಾಕೊಂಡಿದ್ರು. ಹೀಗಾಗಿ ಡೆವಿಲ್ ಸಿನಿಮಾದ ಪ್ರಮೋಷನ್ ಆಕ್ಟಿವಿಟೀಸ್ ಬಿಟ್ಟು ಇನ್ನೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಟ್ಟಿರೋದ್ರಿಂದ ಡೆವಿಲ್ ಸಿನಿಮಾ ಆಲ್ಮೋಸ್ಟ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಬರುವ ಎಲ್ಲ ಸಾಧ್ಯತೆಗಳಿದೆ. ಇನ್ನು ರಿಲೀಸ್ಗಷ್ಟೇ ಏನು ಕೆಲಸ ಕಾರ್ಯಗಳು ನಡೀತದೆ. ದರ್ಶನ್ ಇಲ್ಲದೆ ಇರೋ ಸಮಯದಲ್ಲಿ ದರ್ಶನ್ ಇಲ್ಲದೆ ಪ್ರಚಾರ ಕಾರ್ಯವನ್ನು ನಡೆಸಬೇಕಾದ ಅನಿವಾರ್ಯತೆ ಸಿನಿಮಾ ತಂಡಕ್ಕಿದೆ. ಅದನ್ನು ಹೊರತುಪಡಿಸಿದರೆ ದರ್ಶನ್ ಅವರು ಯಾವುದೇ ಸಿನಿಮಾಗೆ ಅಧಿಕೃತವಾಗಿ ಒಪ್ಪಿಗೆ ಕೊಟ್ಟಿರಲಿಲ್ಲ. ಅಂದರೆ ಯಾವುದೇ ಸಿನಿಮಾದ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗಿಲ್ಲ. ಒಂದಷ್ಟು ಅಂತ್ಯಕಂತ್ಯಗಳಿದ್ವು. ಏನು ಅವರು ಜೈಲಿಗೆ ಹೋಗೋಕ್ಕೂ ಮುಂಚೆ ಒಂದಷ್ಟು ಸಿನಿಮಾಗಳು ಆರಂಭವಾಗಿದ್ವು ಅಥವಾ ಅನೌನ್ಸ್ ಆಗಿದ್ವು. ಆ ಯಾವ ಸಿನಿಮಾಗಳಿಗೂ ಕೂಡ ಅವರು ಅಂದರೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಈಗ ಡೆವಿಲ್ ಸಿನಿಮಾ ರಿಲೀಸ್ ಆಗಿಬಿಡಲಿ, ಆನಂತರವೂ ಅಷ್ಟೇ ನನ್ನ ಮುಂದಿನ ಸಿನಿಮಾ ಅನ್ನುವ ರೀತಿಯಲ್ಲಿ ಅವರು ಯಾವುದೇ ಸಿನಿಮಾಗೂ ಕೂಡ ಮುಂದಡಿ ಇಟ್ಟಿರಲಿಲ್ಲ. ಹೀಗಾಗಿ ಅವ್ರಿಗೆ ಗೊತ್ತಿತ್ತು ಅನಿಸುತ್ತೆ, ಸೂಚನೆ ಸಿಕ್ಕಿತ್ತು ಅನಿಸುತ್ತೆ, ಯಾವತ್ತಾದರೂ ಒಂದು ರೀತಿ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಅವ್ರಿಗೆ ಗೊತ್ತಿತ್ತು ಅನಿಸುತ್ತೆ. ಹೀಗಾಗಿನೇ ಡೆವಿಲ್ ಸಿನಿಮಾದ ಕೆಲಸ ಕಾರ್ಯಗಳನ್ನು ಅವರು ಎಲ್ಲ ಮುಗಿಸ್ಕೊಟ್ಟಿದ್ದಾರೆ. ಸದ್ಯಕ್ಕೆ ಅವರು ಶಾಕಿಂಗ್ ಅಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂತ ಸಾಂಗ್ ನಾಳೆ ರಿಲೀಸ್ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಅವ್ರ ನೆಮ್ಮದಿನೇ ಹಾಳಾಗೋಗ್ಬಿಡ್ತು ದರ್ಶನ್ದು.
ಎಸ್ ಪೃಥ್ವಿರಾಜ್ ಹಾರ್ನಳ್ಳಿ ನಾಳೆ ಸ್ವತಂತ್ರ ದಿನಾಚರಣೆ ಸ್ವತಂತ್ರ ಹಕ್ಕಿಯಾಗಿ ಹಾರಾಡುವಂಥ ಪರಿಸ್ಥಿತಿ ಅವ್ರಿಗಿಲ್ಲ ಅಂತ ಹೇಳ್ಬೋದು. ದಾಸನಿಗೆ ಬಂಧನಕ್ಕೆ ಒಳಗಾಗಬೇಕಾಗುತ್ತೆ, ಅಂದರೆ 4 ಗೋಡೆಗಳ ಮಧ್ಯೆ ಕಂಬಿಗಳ ಹಿಂದೆ ಮಧ್ಯೆ ಹೋಗಬೇಕಾಗುತ್ತೆ. ಖಂಡಿತ ಅವ್ರಿಗೆ ಸ್ವತಂತ್ರ ಇಲ್ಲ ನಾಳೆಯಿಂದ ಅಂತ ಹೇಳ್ಬೋದು. ಯಾಕಂದರೆ ಇದಕ್ಕೆ ಯಾರೋ ಕಾರಣ ಅಂತ ಹೇಳೋಕ್ಕಾಗಲ್ಲ. ಪೃಥ್ವಿ ಒಬ್ಬ ನಟ ಹೇಗಿರಬೇಕು ಅನ್ನೋದಕ್ಕೂ ಉದಾಹರಣೆ, ಅವರೇ ಹೇಗಿರಬಾರ್ದು ಅನ್ನೋದಕ್ಕೂ ಅವರೇ ಉದಾಹರಣೆಯಾಗಿ ನಿಲ್ತಾರೆ. ಯಾಕಂದರೆ ದರ್ಶನ್ ಅಂದರೆ ಒಬ್ಬ ಕಷ್ಟಪಟ್ಟು ಶ್ರಮದಿಂದ ಆನಂದ್, ನೆಕ್ಸ್ಟ್ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಸದ್ಯಕ್ಕೆ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಬಾರಿ ಜೈಲಿನಲ್ಲಿ ದರ್ಶನ್ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗ್ತಾ ಇದೆ. ಒಂದು ಫೋಟೋ ವಿಡಿಯೋ ವೈರಲ್ ಆದ್ರೂ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಶಾಕ್ ಕೊಟ್ಟಿರುವಂತದ್ದು ಸುಪ್ರೀಂ ಕೋರ್ಟ್. ಇದು ಬರೀ ದರ್ಶನ್ಗೆ ದೊಡ್ಡ ಶಾಕ್ ಅಂತಲ್ಲ, ಫಸ್ಟ್ ಜೈಲಿನ ವ್ಯವಸ್ಥೆಯನ್ನ ಸರಿ ಮಾಡಬೇಕಾಗಿದೆ. ಈ ಫೋಟೋ ಹೆಂಗ್ ಬರುತ್ತೆ, ವಿಡಿಯೋ ಹೆಂಗ್ ಬರುತ್ತೆ, ಅಲ್ಲಿ ಯಾರು ಒಳಗಡೆ ಕೊಟ್ಟಿರ್ತಾರೆ ಅವ್ರಿಗೆ ಕಾರಣ ಅಲ್ವಾ? ಅವ್ರು ತಾನೇ ಕಾರಣ ಆಗೋದು. ಜೈಲಿನ ಅಧಿಕಾರಿಗಳು ಅಲ್ಲಿ ದುಡ್ಡು ಇಸ್ಕೊಂಡ್ಬಿಟ್ಟು ಎಲ್ಲದಕ್ಕೂ ಖುಲ್ಲಂ ಅಂತ ಬಿಟ್ಬಿಟ್ರೆ ಫೋಟೋನು ತೆಕ್ಕೊಳ್ತಾರೆ, ವಿಡಿಯೋನು ಮಾಡ್ಕೊಳ್ತಾರೆ, ಎಲ್ಲದಕ್ಕೂ ಕೂಡ ಜಾಗ ಇರುತ್ತಲ್ಲಿ. ಅದಕ್ಕೆ ಸಿಗರೆಟ್ಟು ಸೇದಿದ್ದು ಎಲ್ಲ ಮಾಡಿದ್ದು. ಸುಪ್ರೀಂ ಕೋರ್ಟ್ ಈಗ ಶಾಕಿಂಗ್ ನ್ಯೂಸ್ ಇದು. ದರ್ಶನ್ ಅಂಡ್ ಗ್ಯಾಂಗ್ ಹಾಗೆ ಜೈಲಧಿಕಾರಿಗಳಿಗೂ ಕೂಡ ಅವ್ರ ಮೇಲೂ ಕಠಿಣ ಕ್ರಮ ಆಗಬೇಕಲ್ಲ. ದರ್ಶನ್ಗೆ ದೊಡ್ಡ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ. ನ್ಯಾಯವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತಾ ಇದೆ. ಜೈಲಿನಲ್ಲಿ ದರ್ಶನ್ ಸಾಮಾನ್ಯ ಕೈದಿಯಂತೆ ಇರಬೇಕು ಅನ್ನುವಂಥ ಸೂಚನೆ ಕೂಡ ಇದೆ. ಈ ಮುಂಚೆ ದರ್ಶನ್ಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡಲಾಗಿದೆ. ಇನ್ನು ಮುಂದೆ ದರ್ಶನ್ ಸಾಮಾನ್ಯ ಕೈದಿಯಂತೆ ಇರಬೇಕು. 5 ಸ್ಟಾರ್ ಟ್ರೀಟ್ಮೆಂಟ್ ಕೊಟ್ಟಾದ ಬಳಿಕ ಬಳ್ಳಾರಿ ಜೈಲಿಗೆ ಹಾಕಲಾಗಿತ್ತು. ಅಲ್ಲಿ ಸಾಮಾನ್ಯ ಕೈದಿಯ ರೀತಿಯಲ್ಲೇ ಇದ್ದಿದ್ದು. ಜೈಲಿನ ರಾಜಾತಿಥ್ಯದ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ದುಡ್ಡು ಕೊಟ್ಟರೆ ರಾಜಾತಿಥ್ಯ ಕೊಡ್ತಾರೆ ಅನ್ನಂಗಿದ್ರೆ ಯಾರು ಬೇಕಾದರೂ ತಗೊಳ್ತಾರೆ. ತಪ್ಪಿರುವಂಥದ್ದು ಯಾರ್ದು? ಅಲ್ಲಿರುವಂಥ ಜೈಲಧಿಕಾರಿಗಳದ್ದು ತಪ್ಪಿರುವಂಥದ್ದು. ನಡ್ಸ್ಕೊಂಡಂಥ ರೀತಿ ಯಾರ್ದು ತಪ್ಪಿರೋದು? ಅಲ್ಲಿರುವಂಥ ಜೈಲಧಿಕಾರಿಗಳದ್ದು. ಯಾರು ಮಾರ್ಕೊಂಡಿದ್ದು ಅಲ್ಲಿರುವಂಥ ಜೈಲಧಿಕಾರಿಗಳು ಮತ್ತು ಸಿಬ್ಬಂದಿ ಅವ್ರನ್ನವ್ರು ಮಾರ್ಕೊಂಡಿದ್ರು. ಅದಕ್ಕೆ ಅಲ್ಲಿ ಬಿಂದಾಸ್ ಲೈಫು, 5 ಸ್ಟಾರ್ ಲೈಫ್ ಸಿಗ್ತಾ ಇತ್ತು. ಈಗ ಇನ್ನು ಮುಂದೆ ಏನಾದರೂ ಒಂದು ಫೋಟೋ ವಿಡಿಯೋ ವೈರಲ್ ಆದರೂ ಕೂಡ, ಒಂದು ಫೋಟೋ ವಿಡಿಯೋ ಹೊರಗಡೆ ಬಂದರೂ ಕೂಡ ಅದಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗತ್ತೆ ಅನ್ನುವಂಥ ಸೂಚನೆಯನ್ನ ನೀಡಲಾಗಿರುವಂಥದ್ದು, ಎಚ್ಚರಿಕೆಯನ್ನ ಕೊಡಲಾಗಿದೆ. ಇದು ನಾಟ್ ಓನ್ಲಿ ದರ್ಶನ್ ಗ್ಯಾಂಗ್ ಅಂತಲ್ಲ, ಯಾರದೇ ಬರಲಿ, ಯಾರ ಮೇಲಾದರೂ ಅಂದರೆ ಅಲ್ಲಿರುವಂಥ ಜೈಲಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಷ್ಟೇ ಕೋರ್ಟು. ವಜಾ ಮಾಡಬೇಕು, ಅಮಾನತಲ್ಲ. ವಜಾ ಮಾಡಿದ್ರೆ ಸರಿಯಾಗುತ್ತೆ. ಜೈಲಧಿಕಾರಿಗಳು ಬುದ್ಧಿಯನ್ನು ಕಲಿತಾರೆ. ಯಾಕೆಂದರೆ ಎಷ್ಟು ಮಟ್ಟಿಗೆ ಅವ್ಯವಸ್ಥೆ ಅನ್ನುವಂಥ ತಾಂಡವಾಡ್ತಾ ಇದೆ ಎಲ್ಲ ಜೈಲುಗಳಲ್ಲೂ ಅನ್ನುವಂಥದ್ದನ್ನು ತೋರಿಸ್ತಾನೆ ಇರ್ತೀವಿ ನಾವು. ಇನ್ನು ಮುಂದೆ ದರ್ಶನ್ ಸಾಮಾನ್ಯ ಕೈದಿ ಅಂತಾನೆ ಇರಬೇಕು ಅನ್ನುವಂಥ ಸೂಚನೆ ಕೂಡ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ನೋಡ್ತಾ ಇದ್ವಿ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿದ್ದಲ್ದಲ್ಲೇ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿರುವಂಥದ್ದು. ಒಂದು, ಇದು ಲ್ಯಾಂಡ್ ಮಾರ್ಕ್ ಆಗಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಅಂದರೆ ಯಾವುದೇ ಜೈಲಲ್ಲಿ ಹೋದ್ರೂ ಕೂಡ ಅಷ್ಟೇ ಸಾಮಾನ್ಯ ಕೈದಿಯಂತೆ ಇರಬೇಕು ಅನ್ನುವಂಥ ವಿಚಾರ. ಇದು ಸೇರಿದಂತೆ ಇನ್ನು ಯಾವೆಲ್ಲ ಪ್ರಮುಖ ಉಲ್ಲೇಖ ಮಾಡ್ತಾ ಎಚ್ಚರಿಕೆಯನ್ನ ಕೊಡಲಾಗಿದೆ. ಖಡಕ್ ಆದಂಥ ಒಂದು ಆದೇಶ ಅಂತ ನೋಡ್ಬೋದು ಇದನ್ನ. ಖಂಡಿತ ಪೃಥ್ವಿ, ಯಾಕಂದ್ರೆ ಇವತ್ತಿನ ಒಂದು ತೀರ್ಪು ಏನಿದೆ ಆ ಒಂದು ತೀರ್ಪು ಎಲ್ಲ ಹೈಕೋರ್ಟ್ ಮತ್ತೆ ಒಂದು ಜೈಲು ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯ ಒಂದು ಮೈಲ್ ಸ್ಟೋನ್ ಆಗುವಂತ ಒಂದು ತೀರ್ಪನ್ನು ಆಗ್ಬೇಕು ಅಂತ ಹೇಳಿ ಖುದ್ದು ನ್ಯಾಯಾಧೀಶರ ಒಂದು ತೀರ್ಪನ್ನು ಪ್ರಕಟ ಮಾಡಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಜೈಲಿನಲ್ಲಿ ಕೆಲವು ಫೋಟೋಗಳು ರಿಲೀಸ್ ಆಗಿತ್ತು. ಅಲ್ಲಿ ಆರೋಪಿಗೆ ಒಂದು ರಾಯಲ್ ಟ್ರೀಟ್ಮೆಂಟ್ ಅನ್ನ ಅಂದ್ರೆ 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ ಮುಂದೆ ಆ ರೀತಿ ಕೊಡಬಾರ್ದು. ಮತ್ತೆ ಯಾವುದೇ ರೀತಿ ಒಂದು ಸಣ್ಣ ಫೋಟೋ ಮತ್ತೆ ವಿಡಿಯೋ ಏನಾದ್ರು ಹೊರಗಡೆ ಬಂದಿದ್ದಾಗ್ಲಿ ಅಥವಾ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಿರೋ ವಿಚಾರಗಳು ಗೊತ್ತಾದ್ರೂ ಕೂಡ ಜೈಲಿನ ಅಧಿಕಾರಿಗಳ ಮೇಲೆ ಒಂದು ಕಠಿಣ ಕ್ರಮ ಆಗ್ಬೇಕು ಅಂತ ಹೇಳಿ ಒಂದು ಕಠಿಣ ಎಚ್ಚರಿಕೆಯನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರೋದು. ಯಾಕಂದ್ರೆ ಕಳೆದ ಬಾರಿ ಅವರು ಜೈಲಿಗೆ ಹೋದ ಸಂದರ್ಭದಲ್ಲಿ ಒಂದು ಕೈಯಲ್ಲಿ ಸಿಗರೇಟ್ ಅನ್ನು ಇಟ್ಕೊಂಡಿರ್ತಾರೆ, ಮತ್ತೆ ಮಗ್ಗಲ್ಲಿ ಕಾಫಿಯನ್ನು ಕುಡ್ಕೊಂಡು ಒಂದು ಟೇಬಲ್ ಮೇಲೆ ಕುಳಿತಿರೋದು ಕೂಡ ಗೊತ್ತಾಗುತ್ತೆ. ಅದು ಜೈಲಿನ ಒಂದು ಲ್ಯಾನ್ ನಲ್ಲಿ ಕುಳಿತುಕೊಂಡು ಅವರು ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ರೀತಿ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಆ ಒಂದು ಫೋಟೋ ಇಂದ ಸಾಕಷ್ಟು ಒಂದು ಸುಪ್ರೀಂ ಕೋರ್ಟ್ ಗರಂ ಆಗಿರೋದು. ಇದ್ರ ಬಗ್ಗೆ ಈಗಾಗಲೇ ಏನು ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕಾಗಿತ್ತು, ಯಾಕೆ ಆಗಿಲ್ಲ, ಇನ್ ಮುಂದೆ ಏನಾದ್ರು ಈ ರೀತಿ ರಿಪೀಟ್ ಆದ್ರೆ ಗೃಹ ಇಲಾಖೆ ಅಧಿಕಾರಿಗಳನ್ನ ಕೋರ್ಟ್ಗೆ ಕರೆಸಬೇಕಾಗುತ್ತೆ ಅಂತ ಹೇಳಿ ಒಂದು ಕಠಿಣ ಎಚ್ಚರಿಕೆಯನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರೋದು. ಆದ್ರಿಂದ ಇನ್ ಮುಂದೆ ಏನು ದರ್ಶನ್ ಪರಪ್ನಗರ ಜೈಲಿಗೆ ಹೋದ ಸಂದರ್ಭದಲ್ಲಿ ಸಾಮಾನ್ಯ ಕೈದಿ ಅಂತ ಇರಬೇಕಾಗುತ್ತೆ. ಯಾವುದೇ ರೀತಿಯ ಟ್ರೀಟ್ಮೆಂಟ್ ಆಗಲಿ ಅಥವಾ ಬೇರೆ ಏನಾದ್ರು ವಿಶೇಷ ಸವಲತ್ತುಗಳು ಕೊಟ್ಟಿದ್ದೆ ಆದಲ್ಲಿ ಅಲ್ಲಿನ ಸೂಪರ್ಡೆಂಟ್ ಮತ್ತೆ ಅಧಿಕಾರಿಗಳ ಮೇಲೆ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳುತ್ತಾ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಪೃಥ್ವಿ. ಈಗ ಆಲ್ರೆಡಿ ನಾವು ಪ್ರಜ್ವಲ್ ರೇವಣ್ಣ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಎಂಥ ಹೆಸರಿದ್ರೇನು, ಎಂಥ ದೊಡ್ಡ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ್ದರೇನು, ಈ ರೀತಿಯಾದಂಥ ಒಂದು ತೀರ್ಪುಗಳು ನಿಜಕ್ಕೂ
ಈ ಒಂದು ನ್ಯಾಯಾಂಗದ ಮೇಲೆ ಹೆಚ್ಚಿನ ನಂಬಿಕೆಯನ್ನು ತರಿಸ್ತವೆ ಅನ್ನುವಂಥದ್ದು ಸಾಕಷ್ಟು ವಿಶ್ಲೇಷಣೆ ಆಗಿತ್ತು. ಈಗ ಮತ್ತೊಂದು ಪ್ರಕರಣ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಯಾವ ರೀತಿಯಾಗಿ ಎರಡನ್ನೂ ಕೂಡ ತಾಳೆ ಹಾಕಿ ನೋಡ್ಬೋದು ಇದರಲ್ಲಿ. ಪೃಥ್ವಿ, ಕಾನೂನಿನ ಮುಂದೆ ಎಲ್ಲರೂ ಒಂದೇ, ಎಲ್ಲರೂ ಕೂಡ ಸಮಾನರು ಅನ್ನೋ ರೀತಿಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿರೋದು. ಯಾಕಂದ್ರೆ ಒಬ್ಬ ಕೈದಿಗೆ ಒಂದು ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾರೆ, ಮತ್ತೊಬ್ಬ ಕೈದಿಗೆ ಏನು ಒಂದು ಸೆಲ್ಲಲ್ಲಿ ಕೊಳೆಯುವಂತ ರೀತಿ ಇರುತ್ತೆ. ಆ ರೀತಿ ತಾರತಮ್ಯ ಭೇದ ಭಾವನ ಮಾಡುವಂತಿಲ್ಲ, ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರಾಗಿರ್ತಾರೆ. ಮತ್ತೆ ಈ ಒಂದು ಪ್ರಕರಣ ಎಷ್ಟು ಗಂಭೀರವಾಗಿದೆ, ಮತ್ತೆ ಅಲ್ಲಿ ಗಂಭೀರ ಕೊಲೆ ಕೇಸಲ್ಲಿ ಭಾಗಿಯಾಗಿರುವಂತಹ ಒಬ್ಬ ಆರೋಪಿಗೆ ಜೈಲಿನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ಆ ರೀತಿಯಾಗಿ ಒಂದು ವಿಶೇಷ ಒಂದು ಸವಲತ್ತುಗಳನ್ನು ಕೊಟ್ಟರೆ ಮತ್ತೆ ಕಾನೂನಿಗೆ ಬೆಲೆ ಎಲ್ಲಿರುತ್ತೆ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರೋದು. ಅದರಿಂದ ಆರೋಪಿಗೆ ಕೊಟ್ಟಿರುವಂತಹ ಒಂದು ಸವಲತ್ತುಗಳೇನಿದೆ ಅದನ್ನೆಲ್ಲ ಕೂಡ ಒಂದು ಸವಲತ್ತುಗಳನ್ನು ಕೊಟ್ಟಂತ ಅಧಿಕಾರಿಗಳ ಮೇಲೆ ಕೂಡ ಕ್ರಮ ಆಗಬೇಕಾಗುತ್ತೆ. ಜೈಲಿನಲ್ಲಿ ಹೋದಂತ ಒಬ್ಬ ಆರೋಪಿ ಸಾಮಾನ್ಯ ಆರೋಪಿ ಅಂತ ಇರಬೇಕು, ಆದ್ರೆ ಈ ರೀತಿಯಾಗಿ ರಾಯಲ್ ಪ್ರೈವೇಟ್ ಸ್ಟಾರ್ ಟ್ರೀಟ್ಮೆಂಟ್ ಕೂಡ ಕೊಡುವಂಥದ್ದು ಎಷ್ಟು ಸರಿ ಅನ್ನೋ ರೀತಿಯಲ್ಲಿ ಒಂದು ಪ್ರಶ್ನೆ ಕೂಡ ಮಾಡಿರೋದು. ಅದರಿಂದ ಈ ಒಂದು ಆದೇಶ ಪ್ರತಿಯನ್ನ ದೇಶದ ಎಲ್ಲಾ ಜೈಲು ಸೂಪರಿಂಟೆಂಡೆಂಟ್ಗಳಿಗೆ ಮತ್ತೆ ಜೈಲು ಅಧಿಕಾರಿಗಳಿಗೆ ರವಾನೆ ಮಾಡಬೇಕು. ಇನ್ ಮುಂದೆ ಈ ರೀತಿಯಾಗಿ ಯಾವುದೇ ಒಂದು ರಾಯಲ್ ಟ್ರೀಟ್ಮೆಂಟ್ ಅನ್ನ ಕೊಡುತ್ತದನ್ನ ನಿಲ್ಲಿಸಬೇಕು. ಎಲ್ಲರೂ ಕೂಡ ಕಾನೂನಿಗೆ ಸರಿ ಸಮಾನರು ಅನ್ನೋ ರೀತಿಯಲ್ಲಿ ಒಂದು ತೀರ್ಪನ್ನ ಕೂಡ ಕೊಟ್ಟಿರೋದು. ಅದರಿಂದ ಈ ಒಂದು ತೀರ್ಪಿನ ಪ್ರತಿಯನ್ನ ಕೂಡ ಎಲ್ಲಾ ಜೈಲಿನ ಅಧಿಕಾರಿಗಳಿಗೆ ಕೂಡಲೇ ರವಾನೆ ಮಾಡಿ ಈ ರೀತಿ ಒಂದು ರಾಯಲ್ ಟ್ರೀಟ್ಮೆಂಟ್ಗೆ ಬ್ರೇಕ್ ಹಾಕೋದಕ್ಕೆ ಕೂಡ ಒಂದು ಕಠಿಣ ಎಚ್ಚರಿಕೆಯನ್ನ ಇವತ್ತು ಸುಪ್ರೀಂ ಕೋರ್ಟ್. ಅಲ್ಲ, ಇಲ್ಲಿ ದರ್ಶನ್ ಗ್ಯಾಂಗಿಗೆ ಖಡಕ್ ಎಚ್ಚರಿಕೆ ಅನ್ನೋದಕ್ಕಿಂತ ಮೇನ್ಲಿ ಜೈಲಧಿಕಾರಿಗಳ ಮೇನ್ ತಪ್ಪಿರುವಂಥದ್ದು. ಅವರೇ ತಾನೇ ಬಿಂದಾಸ್ ಆಗಿ ಅಲ್ಲಿ ಪಾರ್ಟಿ ಮಾಡಲಿಕ್ಕೆ ಕುಲ್ಲ ಎಲ್ಲ ನಡಿಲಿಕ್ಕೆ ಕಾರಣ ಆಗಿರುವಂಥವ್ರು. ಅವ್ರ ಮೇಲೂ ಕೂಡ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟಿರೋದಾ ಇದು? ಆ ರೀತಿಯಾಗೂ ನೋಡ್ಬೋದು ಅನ್ಸುತ್ತೆ. ಖಂಡಿತ ಪೃಥ್ವಿ, ಯಾಕಂದ್ರೆ ಈ ಒಂದು ರಾಯಲ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಜೈಲಿನ ಅಧಿಕಾರಿಗಳ ಮೇಲೆ ಏಕೆ ಕ್ರಮ ಆಗಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಪ್ರಶ್ನೆಯನ್ನ ಮಾಡಿದೆ. ಅದರಿಂದ ಇಷ್ಟೊತ್ತಿಗಾಗಲೇ ಒಂದು ಕ್ರಮ ಆಗ್ಬೇಕಾಗಿತ್ತು, ಯಾಕೆ ಆಗಿಲ್ಲ, ಇನ್ ಮುಂದೆ ಏನಾದ್ರು ಇದು ರಿಪೀಟ್ ಆದ್ರೆ ಗೃಹ ಇಲಾಖೆ ಅಧಿಕಾರಿಗಳನ್ನ ಕರೆಸಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕಠಿಣವಾಗಿ ಕೊಟ್ಟಿರೋದು. ಅದರಿಂದ ಏನು ಸರ್ಕಾರ ಈಗಾಗಲೇ ಇದ್ರ ಬಗ್ಗೆ ಒಂದು ಗಂಭೀರವಾಗಿ ಪರಿಗಣಿಸುವಂತ ಸಾಧ್ಯತೆ. ಮುನಿರಾಜು, ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಬಗ್ಗೆ ರಮ್ಯಾ ಪೋಸ್ಟ್ ಅನ್ನ ಮಾಡಿದ್ದಾರೆ. ದರ್ಶನ್ ಬೇಲ್ ಕ್ಯಾನ್ಸಲ್ ಆಗ್ತಿದ್ದ ಹಾಗೆ ರಮ್ಯಾ ಪೋಸ್ಟ್ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರುವಂಥದ್ದು ನಟಿ ರಮ್ಯಾ. ನ್ಯಾಯ ಎಲ್ರಿಗೂ ಕೂಡ ಒಂದೇ ಅಂತ ರಮ್ಯಾ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ನ್ಯಾಯ ಎಲ್ರಿಗೂ ಒಂದೇ ಅನ್ನುವಂಥದ್ದನ್ನ ಮತ್ತೊಮ್ಮೆ ಪ್ರೂವ್ ಮಾಡ್ಲಿಕ್ಕೆ, ಮತ್ತೊಮ್ಮೆ ಅದನ್ನ ಪದೇ ಪದೇ ಹೇಳಲಿಕ್ಕೋಸ್ಕರನೇ ಕೆಲವೊಂದು ಆದೇಶಗಳು ಕಾರಣ ಆಗ್ತವೆ. ಇದೇ ಸಂದರ್ಭದಲ್ಲಿ ರಮ್ಯಾ ಕೂಡ ಪೋಸ್ಟ್ ಅನ್ನ ಮಾಡಿದ್ದಾರೆ. ಗೊತ್ತಲ್ಲ, ರಮ್ಯಾ ಕೆಲವೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ, ವಾದ ಪ್ರತಿವಾದ ಆದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇದೆ ಅನ್ನುವಂಥದ್ದನ್ನು ಒಂದು ಪೋಸ್ಟ್ ಹಾಕಿದ್ದಂಥದ್ದು ದರ್ಶನ್ ಫ್ಯಾನ್ಸ್ನ ಕೆರಳಿಸಿತ್ತು. ಅದಾದ್ಮೇಲೆ ಯಾವ ರೀತಿಯಾಗಿ ಕಾನೂನು ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಈಗ ಆಲ್ರೆಡಿ ಸಾಕಷ್ಟು ಜನರನ್ನ ಬಂಧನ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅದೆಲ್ಲವನ್ನು ಕೂಡ ನೋಡಿದ್ವಿ. ಈಗ ತೀರ್ಪು ಬರ್ತಿದ್ದ ಹಾಗೆ ರಮ್ಯಾ ಪೋಸ್ಟ್ ಅನ್ನ ಮಾಡಿದ್ದಾರೆ. ನ್ಯಾಯ ಎಲ್ರಿಗೂ ಒಂದೇ ಅಂತ ರಮ್ಯಾ ಪೋಸ್ಟ್ ಮಾಡಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ರದ್ದಾಗಿದೆ. ಸುಪ್ರೀಂ ಕೋರ್ಟ್ ಕಠಿಣ ಸಂದೇಶವನ್ನ ರವಾನಿಸಿದೆ. ನ್ಯಾಯಾಂಗದ ಮೇಲೆ ನನಗೆ ನಂಬಿಕೆ ಹೆಚ್ಚಾಗಿದೆ ಅಂತ ರಮ್ಯಾ ಪೋಸ್ಟ್ ಅನ್ನ ಮಾಡಿದ್ದಾರೆ. ಯಾರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು, ನ್ಯಾಯಾಂಗ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡುತ್ತದೆ ಅಂತ ಕೂಡ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ನಿಮಗೆ ತೋರಿಸ್ತಾ ಇದೀವಲ್ಲ, ಗಮನಿಸ್ಬೋದು ನೀವು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅದನ್ನ ಮೆನ್ಷನ್ ಮಾಡ್ತಾ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇದು ರಮ್ಯಾ ಅವರ ಇನ್ಸ್ಟಾ ಖಾತೆಯಲ್ಲಿ ಪೋಸ್ಟ್ ಆಗಿರುವಂಥದ್ದು. ಈ ಒಂದು ಆದೇಶ ಬರ್ತಿದ್ದ ಹಾಗೆ, ತೀರ್ಪು ಬರ್ತಿದ್ದ ಹಾಗೆ ರಮ್ಯಾ ಅವರ ಪೋಸ್ಟ್ ಇದು ಇನ್ಸ್ಟಾದಲ್ಲಿ ಹಾಕ್ಕೊಂಡಿದ್ದಾರೆ. ಅವರು ಇನ್ಸ್ಟಾ ಸ್ಟೋರಿನಲ್ಲಿ ಹಾಕ್ಕೊಂಡಿದ್ದಾರೆ. ಇನ್ಸ್ಟಾ ಸ್ಟೋರಿನಲ್ಲಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತ ಹಾಕಿದ್ದಾರೆ. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅಂತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಇತರರಿಗೆ ಜಾಮೀನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ತೀರ್ಪು ಇಂದು ಬಲವಾದಂಥ ಸಂದೇಶವನ್ನು ರವಾನಿಸ್ತಾ ಇದೆ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದೆ. ಎಲ್ರಿಗೂ ಕೂಡ ಹೇಳೋದೇನೆಂದರೆ ನ್ಯಾಯಯುತ ಪ್ರಕ್ರಿಯೆಯನ್ನು ಅನುಸರಿಸಿ, ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ. ಇದು ದೀರ್ಘ ಮತ್ತು ಕಠಿಣ ಆದರೆ ಸುರಂಗದ ಕೊನೆಯಲ್ಲಿ ಬೆಳಕು ಇದೆ ಅನ್ನುವಂಥ ರೀತಿಯಾದಂಥ ಪೋಸ್ಟನ್ನು ಹಾಕಿರುವಂಥದ್ದು ರಮ್ಯಾ ಅವರು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರಜ್ಞೆಗೆ ನಿಜವಾಗಿರಿ ಅಂತಲೂ ಕೂಡ ಹೇಳಿದ್ದಾರೆ. ಸ್ಟೇ ಟ್ರೂ ಟು ಯುವರ್ ಕಾನ್ಷಿಯಸ್ನೆಸ್ ಅಂತಲೂ ಕೂಡ ಅವರು ಮೆನ್ಷನ್ ಮಾಡಿರುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂತ ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಟೇ ಟ್ರೂ ಟು ಯುವರ್ ಕಾನ್ಷಿಯಸ್ನೆಸ್ ಅಂತ, ನಿಮ್ಮ ಪ್ರಜ್ಞೆಗೆ ನೀವು ನಿಜವಾಗಿರಿ ಅಂತ ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ತೀರ್ಪು ಬರ್ತಿದ್ದ ಹಾಗೆ ರಮ್ಯಾ ಅವರ ಪೋಸ್ಟ್ ಇದು. ಸಹಜವಾಗಿ ಅವರು ಈ ಹಿಂದೆ ದರ್ಶನ್ ಅವರ ಹೆಸರನ್ನೇನು ಉಲ್ಲೇಖ ಮಾಡಿರಲಿಲ್ಲ. ರೇಣುಕಾಸ್ವಾಮಿಗೆ ಸುಪ್ರೀಂ ಕೋರ್ಟ್ನಲ್ಲಿ
ನ್ಯಾಯ ಸಿಗುವಂತ ಭರವಸೆ ಇದೆ ಅಂತ ಪೋಸ್ಟ್ ಹಾಕಿದ್ರು ನಟಿ ರಮ್ಯಾ. ಆ ಪೋಸ್ಟ್ ದರ್ಶನ್ ಫ್ಯಾನ್ಸ್ ಅನ್ನ ಕೆರಳಿಸಿತ್ತು, ಅವಾಚ್ಯವಾಗಿ ನಿಂದಿಸಲಾಗಿತ್ತು, ಮೆಸೇಜ್ ಅನ್ನ ಕೂಡ ಮಾಡಲಾಗ್ತಾ ಇತ್ತು. ಕೊಲೆ ಆರೋಪಿ ನಟ ದರ್ಶನ್ಗೆ ಮತ್ತೆ ಜೈಲು, ಜಾಮೀನು ರದ್ದಾಯಿತು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ರೇಣುಕಾಸ್ವಾಮಿ ಕುಟುಂಬ ಈಗ ಸಂತಸವನ್ನ ವ್ಯಕ್ತಪಡಿಸ್ತಾ ಇದೆ. ನ್ಯಾಯಾಂಗದ ಮೇಲೆ ನಂಬಿಕೆ ಹೆಚ್ಚಾಗಿದೆ ಅಂತ ಸ್ವಾಮಿ ತಂದೆ ಹೇಳಿದ್ದಾರೆ. ರೇಣುಕಾಸ್ವಾಮಿ ತಂದೆ ಕೊಲೆ ಆರೋಪಿ ದರ್ಶನ್ನ ಅರೆಸ್ಟ್ ಮಾಡಲಿಕ್ಕೆ ಆದೇಶ ಆಗಿದೆ. ಸೊ ಯಾರೇ ಕಾನೂನಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಮುಂದಾದ್ರೆ ಅದು ಅಸಾಧ್ಯ ಅಂತ ಕೂಡ ಮಾತನಾಡಿದ್ದಾರೆ. ಶಿವನಗೌಡರ್, ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ್ ಅವರ ಹೇಳಿಕೆ ಇದು. ಅವರ ಕುಟುಂಬಕ್ಕೆ ಈಗ ಸ್ವಲ್ಪ ಸಂತೋಷ ಆದಂತ ಕಾಣಿಸ್ತಾ ಇದೆ. ಮಗನ ಕೊಲೆ ಕೇಸ್ನಲ್ಲಿ ನ್ಯಾಯ ಸಿಗುತ್ತೆ ಎಂಬ ನಂಬಿಕೆ ಇದೆ ನಮಗೆ. ಸರ್ಕಾರ ಮತ್ತು ನ್ಯಾಯಾಂಗದ ಬಗ್ಗೆ ಹೆಚ್ಚು ನಂಬಿಕೆ ಹುಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸರ್ಕಾರ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರನೇ ಅಲ್ವಾ ಮೇಲ್ಮನವಿ ಹೋಗಿದ್ದು. ಸೊ ಹೀಗಾಗಿ ಸರ್ಕಾರ ಮತ್ತು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಂಬಿಕೆ ಹೆಚ್ಚಾಗಿದೆ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ರೇಣುಕಾಸ್ವಾಮಿ ಕುಟುಂಬದವರು, ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಅವರು ಮಾತನಾಡಿದ್ದು. ಅವರು ಮಾತನಾಡ್ತಾ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ನಂಬಿಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರು. ದರ್ಶನ್ ಅವರ ಬೇಲ್ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗಿದೆ, ಅರೆಸ್ಟ್ ಮಾಡಲಿಕ್ಕೆ ಆದೇಶ ಆಗಿದೆ. ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಹೆಚ್ಚಾಗಿದೆ. ಹೈಕೋರ್ಟ್ ಬೇಲ್ ಕೊಟ್ಟಾಗ ಆತಂಕ ಆಗಿತ್ತು ನಮಗೆ. ಸರ್ಕಾರ ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿತ್ತು. ಯಾವುದೇ ಅಪರಾಧಿ ತಪ್ಪಿಸ್ಕೊಳ್ಳಿಕ್ಕೆ ಅಸಾಧ್ಯ ಅಂತ ಈ ತೀರ್ಪು ಬಂದಿರುವಂಥದ್ದು. ಈ ಕೇಸ್ನಲ್ಲಿ ನ್ಯಾಯ ಸಿಗುತ್ತೆ ಎಂಬ ನಂಬಿಕೆ ನಮಗೆ ಜಾಸ್ತಿ ಆಗಿದೆ. ನೊಂದ ಸೊಸೆ ಸಹನಾ ಅವರಿಗೆ ಉದ್ಯೋಗವನ್ನು ನೀಡಬೇಕು, ಕೆಲ ಹಂತದ ನ್ಯಾಯಾಲಯದಲ್ಲಿ ತ್ವರಿತ ವಿಚಾರಣೆ ಆಗಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಯಾರೇ ದೊಡ್ಡವರಾದರೂ ಕೂಡ ಕಾನೂನು ಒಂದೇ ಅಂತ ಸಾಬೀತಾಗಿದೆ ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡ. ನಮಗೆ ಈ ಪ್ರಕರಣದಲ್ಲಿ ತುಂಬಾ ಆತಂಕ ಇತ್ತು. ಸುಪ್ರೀಂ ಕೋರ್ಟ್ ನಿರ್ಧಾರ ವಿಶ್ವಾಸವನ್ನ ತರಿಸಿದೆ ಅಂತ ಹೇಳಿದ್ರು. ಮಾಮೂಲಿ ದಿನಾಲೂ ಕೂಡ ಪೂಜೆ ಸಲ್ಲಿಕೆ ಮಾಡ್ತೇವೆ. ಪೂಜೆ ವೇಳೆ ನನ್ನ ಪತ್ನಿ ಬೇಲ್ ವಜಾ ಆಗಿದೆ ಅಂತ ಹೇಳಿದ್ರು ಅಂತ ಮಾತನಾಡಿದ್ರು. ಹೈಕೋರ್ಟ್ ಅವರ ಬೇಲ್ ಅಪ್ಲಿಕೇಶನ್ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರದ್ದು ರದ್ದಾಗಿದೆ. ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಆರ್ಡರ್ ಆಗಿದೆ. ಇದು ನಮಗೆ ನ್ಯಾಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ. ಹೈಕೋರ್ಟ್ನಾಗ ಅವ್ರಿಗೆ ಬೇಲ್ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು. ಆದರೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ನಮಗೆ ವಿಶೇಷ ತನಿಖೆ ಅಂತಂದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದು ನಮಗೆ ಭಾಳ ಇದಾಗಿತ್ತು. ಅದರಂತೆ ನ್ಯಾಯವಾದಿಗಳ ಒಂದು ತೀರ್ಮಾನ ನ್ಯಾಯಮೂರ್ತಿಗಳು ಇವತ್ತು ಆ ಬೇಲ್ ರದ್ದು ಮಾಡಿದ್ದಾರೆ. ಅದಕ್ಕೆ ನಾನು ಇಡೀ ಕರ್ನಾಟಕದಲ್ಲಿ ತಿಳಿದುಕೊಂಡೆಂದರೆ ಯಾವುದೇ ಅಪರಾಧಿ ತಕ್ಷಣಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟು ಎಲ್ಲರಿಗೂ ತಿಳಿಸ್ಕೊಟ್ಟಂಗಾಗಿದೆ. ಇದರಿಂದ ನಮಗೆ ಒಂದು ರೀತಿ ಸಮಾಧಾನ ಇದೆ. ಸರ್ಕಾರದ ಬಗ್ಗೆ ಮತ್ತು ನ್ಯಾಯಾಂಗದ ಬಗ್ಗೆ ನಮಗೆ ಹೆಚ್ಚಿನ ಇನ್ನೂ ನಂಬಿಕೆ ವಿಶ್ವಾಸ ಹುಟ್ಟಿದೆ. ಮುಂದೆ ಇನ್ನೂ ಕೂಡ ಈ ಕೇಸ್ನಲ್ಲಿ ನಮ್ಮ ನ್ಯಾಯ ಸಿಗುತ್ತೆ, ಅಪರಾಧಗಳಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಅಂತ ಬೇಲ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ಅವ್ರು ಇದ್ದರು. ಅದಕ್ಕೆ ಫಾರಿನೆಲ್ಲ ಹೋದರು, ಸಿಗುತ್ತೆ ಅನ್ನೋ ಒಂದು ಇದರಲ್ಲಿದ್ದರು. ಅದಕ್ಕೆ ಕ್ಯಾನ್ಸಲ್ ಆಗಿದೆ. ನ್ಯಾಯ ಸಿಕ್ಕಂತ ಆಗಿದೆಯಾ? ಕಾನೂನಲ್ಲಿ ಎಲ್ಲರೂ ಸಮಾನ ಕೇಳಿದರೆ ಅವರು ಬೇಲ್ ಸಿಗ್ಬೋದು ಅನ್ನೋ ಒಂದು ಇದರಲ್ಲಿದ್ದರು ಎಲ್ಲರೂ ಕೂಡ. ನಿಮಗೇನು ಅನಿಸ್ತಿತ್ತು ನೋಡುವಾಗ? ಸುಪ್ರೀಂ ಕೋರ್ಟ್ ಕಾನೂನಲ್ಲಿ ಏನು ಕೊಡ್ತಾರೆ ಅಂತ ಗೊತ್ತಿತ್ತು. ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ ದೇವ್ರ ಕೈ ಅಲ್ಲ, ಅಂಥವ್ರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ? ಯಾರು ತಪ್ಪು ಮಾಡ್ಯಾರ ಅವರಿಗೆ ನ್ಯಾಯ ಅಷ್ಟೇ. ಮಗನಿಗೆ ಆತ್ಮಶಾಂತಿ ಸಿಗ್ತದೆ, ಅಷ್ಟೊಂದು ಸಂತೋಷ ಪಡ್ಬೋದು. ಬೇಲ್ ಕಂಟಿನ್ಯೂ ಆಗುತ್ತೆ ಅನ್ನೋ ಖುಷಿಯಲ್ಲಿ ಫಾರಿನೆಲ್ಲ ಹೋಗಿದ್ದು. ಬೇಲ್ ಕ್ಯಾನ್ಸಲ್ ಆಗಿದೆ, ಅದಕ್ಕೆ ಏನು ಅನ್ಸುತ್ತೆ? ಅದು ಕಾನೂನು ಬಿಟ್ಟು ವಿಚಾರ ಅಲ್ವಾ, ನಾವು ಹೆಂಗೆ ಹೇಳೋದು? ನೋಡ್ತಾ ಇದ್ರಲ್ಲ, ಇಲ್ಲಿ ರೇಣುಕಾಸ್ವಾಮಿ ಅವರ ತಂದೆ ಮಾತನಾಡಿದ್ರು, ಅವರ ತಾಯಿ ಕೂಡ ಮಾತನಾಡಿದ್ರು, ರೇಣುಕಾಸ್ವಾಮಿ ಅವರ ಪತ್ನಿ ಸಹನಾ ಅವರು ಕೂಡ ಮಾತನಾಡಿದ್ರು. ನಮಗೆ ಖುಷಿ ಆಯಿತು. ನಮ್ಮ ಮನೆ ದೇವರಿಗೆ ಪೂಜೆಯನ್ನ ಸಲ್ಲಿಸುವಂತ ಸಂದರ್ಭದಲ್ಲೇ ಈ ಆದೇಶ ಬಂದಿದೆ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಮತ್ತು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಜಾಸ್ತಿ ಆಗಿದೆ, ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಮತ್ತಷ್ಟು ವಿಶ್ವಾಸವನ್ನ ಮೂಡಿಸ್ತಾ ಇದೆ ಅಂತ
ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಜಾಮೀನು ರದ್ದಾಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ವಿ ಅಂತಲೂ ಕೂಡ ಮಾತನಾಡಿದ್ರು. ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಮತ್ತು ರೇಣುಕಾಸ್ವಾಮಿ ಅವರ ಪತ್ನಿ ಸಹನಾ ಇವರೆಲ್ಲರ ಅಭಿಪ್ರಾಯ ಇದು. ನಮಗೆ ಖುಷಿ ಆಯಿತು ದರ್ಶನ್ ಬೇಲ್ ರದ್ದಾಗಿದ್ದು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಯಾವಾಗ ದರ್ಶನ್ ಬಂದು ಸರೆಂಡರ್ ಆಗ್ತಾರೆ, ಎಲ್ಲಿದ್ದಾರೆ ಈ 7 ಜನ ಆರೋಪಿಗಳು? ಪವಿತ್ರ ಅವ್ರ ಮನೆಯಲ್ಲೇ ಇದ್ರಂತೆ. ಇನ್ನು ದರ್ಶನ್ ಎಲ್ಲಿದ್ದಾರೆ? ಉಳಿದಂಥ ಪ್ರದೂಷ್, ನಾಗರಾಜ್, ಲಕ್ಷ್ಮಣ್, ಜಗದೀಶ್, ಅನುಕುಮಾರ್ ಇವರೆಲ್ಲ ಎಲ್ಲಿದ್ದಾರೆ? ಅವರೆಲ್ಲರೂ ಯಾವಾಗ ಬಂದು ಅವರೇ ಸರೆಂಡರ್ ಆಗ್ತಾರಾ ಅಥವಾ ಪೊಲೀಸರು ಕರ್ಕೊಂಬರ್ತಾರಾ? ಇದೆಲ್ಲದ್ರ ಬಗ್ಗೆ ನೆಕ್ಸ್ಟ್ ಮಾಹಿತಿ ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ ನೋಡಿ, ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನು ಹೊರಡಿಸುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದೆ. ನಮ್ಮ ಮತ್ತೊಂದು ಕಡೆ ಗಮನಿಸೋದಾದರೆ, ಈಗ ಬೇಲ್ ರದ್ದಾಗಿದೆಯಲ್ಲ, ಹಾಗಾದರೆ ಮೇಲ್ಮನವಿ ಸಲ್ಲಿಸ್ಬೋದಾ ಅಂತ ಕೆಲವರು ಅನ್ಕೊಳ್ತಿರ್ಬೋದು. ಇಲ್ಲ, ಇದು ಮೇಲ್ಮನವಿ ಅರ್ಜಿನೇ ಆಗಿದೆ. ಹೈಯರ್ ಕೋರ್ಟ್ ಬೇರೆ, ಇದು ಸುಪ್ರೀಂ ಕೋರ್ಟ್. ಮಹದೇವನ್ ಅವರ ಜಡ್ಜ್ಮೆಂಟ್, ಮೇನ್ ಜಡ್ಜ್ಮೆಂಟ್ಗೆ ಪೂರಕವಾಗಿ ಜಸ್ಟಿಸ್ ಪರ್ಡಿವಾಲಾ ಅವರು ಸಹ ಒಂದು ಸಪ್ಲಿಮೆಂಟರಿ ಜಡ್ಜ್ಮೆಂಟ್ನ ಹೇಳಿದರು. ಅದರಲ್ಲಿ ಮುಖ್ಯವಾದ ವಿಚಾರ ಏನಂತಂದರೆ, ಕಾನೂನು ಎಲ್ಲರಿಗೂ ಸಮ. ಯಾರು ಶ್ರೀಮಂತರಾಗಿರಲಿ ಬಡವರಾಗಿರಲಿ ಎಲ್ಲರೂ ಕಾನೂನು ಒಂದೇ ರೀತಿಯಲ್ಲಿ ಕಾನೂನವ್ರನ್ನ ಕಾಣ್ತದೆ. ಆದರೆ ಈ ಪ್ರಕರಣದಲ್ಲಿ ಮುಂದೆ ಏನಾದರೂ ಈ ಅಪರಾಧಿಗಳು ಜೈಲಿನಲ್ಲಿ ಪಂಚತಾರಾ ವ್ಯವಸ್ಥೆಗಳ ಉಪಯೋಗ ಮಾಡ್ತಾ ಇದ್ದಾರೆ, ಜೈಲಿನ ಆವರಣದಲ್ಲಿ ಕಾಫಿ ಕುಡಿಯೋದು, ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ, ಯಾರು ಅಧಿಕಾರಿಗಳು ಆ ಜೈಲಿನ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಾರೆ ಅವರು ಎಲ್ಲರ ಮೇಲೂ ಸಹ ನಾವು ಕಾನೂನು ಕ್ರಮ ಕೈಗೊಳ್ತೀವಿ, ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಈ ಜಡ್ಜ್ ಈ ತೀರ್ಪಿನ ಪ್ರಕಾರ ತತ್ಕ್ಷಣದಿಂದ ಈ 7 ಜನ ಅಪರಾಧಿಗಳ ಜಾಮೀನಿನ ವಿರುದ್ಧ ನಾವೇನು ಸುಪ್ರೀಂ ಕೋರ್ಟ್ಗೆ ಬಂದಿದ್ದೀವಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತ ಆದೇಶ ಮಾಡಿದ್ದಾರೆ. ಸರ್, ಈಗ ಆರೋಪಿಗಳ ಮುಂದೆ ಒಂದು ಆಪ್ಷನ್ ಇದೆಯಾ? ಈಗ ಇಮಿಡಿಯೇಟ್ ಎಫೆಕ್ಟ್ ನೀವು ಅರೆಸ್ಟ್ ಆಗಬೇಕು. ಇವತ್ತಿನ ದಿನದ ಜಡ್ಜ್ಮೆಂಟ್ ತೀರ್ಪಿನ ಪ್ರಕಾರ ಆ ರೀತಿ ಯಾವ ಅವಕಾಶನೂ ಕೊಟ್ಟಿಲ್ಲ. ನಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ, ತತ್ಕ್ಷಣದಿಂದ ಇವ್ರನ್ನ ವಶಕ್ಕೆ ತೆಗೆದುಕೊಳ್ಳಿ ಅಂತ. ಇನ್ನೊಂದು ಅಬ್ಸರ್ವೇಷನ್ ಇದೆ, ಈ ಜೈಲು ಅಧಿಕಾರಿಗಳು ಈ ರೀತಿ ಐಷಾರಾಮಿ ವ್ಯವಸ್ಥೆಗಳನ್ನು ಜೈಲಾಧಿಕಾರಿಗೆ ಸಂಬಂಧಪಟ್ಟಾಗ ಏನಾದರೂ ಹೇಳಿ. ಈ ಪ್ರಕರಣದಲ್ಲಿ ಏನಾಗಿತ್ತು, ನಾವು ಇವರು ಜೈಲಿನಲ್ಲಿದ್ದಾಗ ಇವರ ನಡವಳಿಕೆ ಹೆಂಗಿತ್ತು ಹಾಗೂ ಜೈಲಿನಿಂದ ಬಂದ ಮೇಲೆ ಹೆಂಗೆ ಇವ್ರ ನಡವಳಿಕೆ ಏನಿತ್ತು ಅಂತ ನಾವು ಸರ್ಕಾರದ ಪರವಾಗಿ ದಾಖಲೆಗಳನ್ನ ಕೋರ್ಟಿಗೆ ಸಲ್ಲಿಸಿದ್ವಿ. ಅದರಲ್ಲಿ ಜೈಲಿನಲ್ಲಿ ಇವರ ಮೇಲೆ 2 ಕೇಸ್ ರಿಜಿಸ್ಟರ್ ಆಗಿತ್ತು. ಈ ಮುಖ್ಯ ಆರೋಪಿ ಏನಿದ್ದಾರೆ ಅವರ ವಿರುದ್ಧ ಜೈಲಿನಲ್ಲಿ ಹಲವು ಕೈದಿಗಳ ಜೊತೆ ಇವರು ಚಹಾ ಕುಡಿಯೋದು, ಸಿಗರೇಟ್ ಸೇದೋದು, ಫೋನ್ನಲ್ಲಿ ಮಾತಾಡೋದು, ಇದ್ರ ಬಗ್ಗೆ ಎಲ್ಲ ತನಿಖೆ ಆಗಿದೆ. ಅಧಿಕಾರಿಗಳ ಮೇಲೂ ಸಹ ನಾವು ಕ್ರಮ ಕೈಗೊಂಡಿದ್ದೀವಿ. ಮತ್ತು ಇವರು ಜೈಲಿನಿಂದ ಹೊರಗೆ ಬಂದ ಮೇಲೂ ಸಹ ಇವ್ರ ನಡವಳಿಕೆ ಏನಿತ್ತು ಅಂತ ಅದು ಸಂಪೂರ್ಣವಾಗಿ ನಾವು ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿಕೊಟ್ಟಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಸರ್ಕಾರಕ್ಕೆ ಮತ್ತು ಜೈಲು ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅದರ ಅದನ್ನು ತಿಳಿಸೋದಕ್ಕೆ ನಿಮಗೂ ಕೂಡ ಅಂದರೆ ಹೌದು, ಈ ನಮ್ಮ ಏನು ವಕೀಲರ ತಂಡ ಇತ್ತು, ನಮ್ಮ ಸಿದ್ಧಾರ್ಥ್ ಲೂಥ್ರಾ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸನ್ಮಾನ್ಯ ಅಡ್ವೊಕೇಟ್ ಜನರಲ್ ಆದಂಥ ಶಶಿಕಿರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮಗೆ ಈ ವಿಚಾರದ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿ ಮುನ್ನೆಚ್ಚರಿಕೆ ಕೊಡಿ ಅಂತ ಹೇಳಿದ್ದಾರೆ. ಮತ್ತು ಈ ಪ್ರಕರಣದ ಇನ್ನೊಂದು ಈ ವಾದ ವಿವಾದಗಳನ್ನು ಕೇಳಿ ತೀರ್ಪನ್ನು ಕಾಯ್ದಿರಿಸುವ ಸಮಯದಲ್ಲಿ ನ್ಯಾಯಾಧೀಶರು ಒಂದು ವ್ಯಾಖ್ಯಾನ ಮಾಡಿದರು. ಅದೇನೆಂದರೆ, ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡೋದಿಲ್ಲ ಅಂತ. ಅದಕ್ಕನುಸಾರವಾಗಿ ಇಂದು ಭಾಳ ವಿಸ್ತಾರವಾಗಿ ಈ ಪ್ರಕರಣದ ಬಗ್ಗೆ ಸರ್ಕಾರ ಸಲ್ಲಿಸಿದಂಥ ದಾಖಲೆಗಳನ್ನೆಲ್ಲ ವಿಮರ್ಶೆ ಮಾಡಿ ಅಧ್ಯಯನ ಮಾಡಿ ಭಾಳ ಮಹತ್ವವಾದ ತೀರ್ಪನ್ನು ನೀಡಿದ್ದಾರೆ. ಇದು ಈ ಪ್ರಕರಣಕ್ಕೊಂದಕ್ಕೆ ಅಲ್ಲ, ಘೋರವಾದ ಕೃತ್ಯಗಳಲ್ಲಿ ಯಾರು ಭಾಗಿಯಾಗಿರ್ತಾರೆ ಅವ್ರ ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನ, ಯಾವ ಕಾನೂನು ತತ್ವಗಳನ್ನ ಗಮನದಲ್ಲಿಡಬೇಕು ಅನ್ನೋದು, ಅದರ ಬಗ್ಗೆ ಇದು ಭಾಳ ಮಹತ್ವವಾದ ನಿರ್ಣಯ. ಈ ಮಾತನ್ನು ಈ ದ್ವಿಸದಸ್ಯ ಪೀಠದ ಹಿರಿಯ ನ್ಯಾಯಾಧೀಶರಾದ ಜಸ್ಟಿಸ್ ಪರ್ಡಿವಾಲಾ ಅವರು ಸಹ ಇದೊಂದು ರಿಮಾರ್ಕೆಬಲ್ ಜಜ್ಮೆಂಟ್ ಅಂತ ವ್ಯಾಖ್ಯಾನ ಮಾಡಿದರು. ಹೈಕೋರ್ಟ್ ಆದೇಶ ವಿಕೃತಿ ಅನ್ನುವಂಥ ಒಂದು ಪದನ ಕೂಡ ಬಳಸಿದರು. ಹೈಕೋರ್ಟ್ ಅದು ಹೌದು, ಪರ್ವರ್ಸ್ ಅಂತ ಪದವನ್ನು ಉಪಯೋಗಿಸಿದ್ದಾರೆ. ಹೈಕೋರ್ಟ್ನ ತಾವು ತೀರ್ಪನ್ನು ನೋಡಿದರೆ ಈ ಇಡೀ ಪ್ರಕರಣ ಒಂದು ಕ್ಷುಲ್ಲಕ ಪ್ರಕರಣ ರೀತಿಯಲ್ಲಿ
ಅದನ್ನು ಪರಿಗಣಿಸಿದ್ದಾರೆ. ಅಂದರೆ ದೇ ಹ್ಯಾವ್ ಟ್ರೀಟೆಡ್ ಇಟ್ ಲೈಕ್ ಅ ಟ್ರಿವಿಯಲ್ ಮ್ಯಾಟರ್. ಇದರಲ್ಲಿ ಏನು ಸಾಕ್ಷ್ಯಾಧಾರಗಳಿತ್ತು ಅದನ್ನೆಲ್ಲ ಬದಿಗೊಟ್ಟು ಸಾಕ್ಷ್ಯಾಧಾರಗಳ ಸತ್ಯ ಅಸತ್ಯದ ಬಗ್ಗೆ ವಿಮರ್ಶೆ ಮಾಡಿ ಭಾಳ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಕಾನೂನಿನ ಪ್ರಕಾರ ತಪ್ಪು. ಸರ್, ಈ ಜಡ್ಜ್ಮೆಂಟ್ ಕಾಪಿನ ಎಲ್ಲ ಸ್ಟೇಟ್ಗಳಿಗೂ ಕಳಿಸ್ಕೊಡಿ ಅಂತ. ಹೌದು, ಇದು ದ್ವಿಸದಸ್ಯ ಪೀಠದಲ್ಲಿ ಜಸ್ಟಿಸ್ ನ್ಯಾಯಮೂರ್ತಿ ಮಹದೇವನ್ ಅವರು ಈ ತೀರ್ಪನ್ನು ಬರೆದಿದ್ರು. ಅವರು ಓದಿ ಹೇಳಿದ ಮೇಲೆ ಜಸ್ಟಿಸ್ ಪರ್ಡಿವಾಲಾ ಅವರು ಸಹ ಒಂದು ಸಪ್ಲಿಮೆಂಟ್ರಿ ಜಡ್ಜ್ಮೆಂಟ್ನ ಡಿಕ್ಟೇಟ್ ಮಾಡಿದರು. ಅದರಲ್ಲಿ ಜೈಲ್ ಅಧಿಕಾರಿಗಳಿಗೆ ಏನು ನಿಯಮಗಳನ್ನ ಪಾಲಿಸಬೇಕು ಅಂತ ಉಚ್ಚಾರ ಮಾಡಿದರು. ತಮಗೆಲ್ಲ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಇಡೀ ದೇಶಕ್ಕೆ ಕಾನೂನು. ಈ ಥರ ಕೇಸ್ಗಳಲ್ಲಿ ಈ ಥರ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳು ಅಪರಾಧ ಮಾಡಿದಾಗ ಜೈಲಿನಲ್ಲಿ ಅವ್ರನ್ನ ಯಾವ ರೀತಿ ನಡೆಸಬೇಕು, ಅವರು ಸಾಮಾನ್ಯರೇ, ಅವರೇನು ಬೇರೆ ಕೈದಿಗಳಿಗಿಂತ ಏನೂ ಬೇರೆ ಇಲ್ಲ, ಎಲ್ಲರಿಗೂ ಸಮಾನವಾಗಿ ನಡೆಸಬೇಕು ಅಂತ ಏನು ನಿಯಮಾವಳಿಗಳನ್ನ ಹೇಳಿದ್ರು ಅದನ್ನು ಎಲ್ಲ ರಾಜ್ಯಗಳಿಗೂ ತಲುಪಿಸ್ಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪ್ರೊಸೀಜರು ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತೀವಿ. ಇವರು 7 ಜನ ಎಲ್ಲೆಲ್ಲಿದ್ದಾರೆ ಏನು ಅಂತ ವಿಚಾರ ಮಾಡಿ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವ ಕ್ರಮಗಳು. ನ್ಯಾಯಾಲಯದ ತೀರ್ಪಿನ ಪ್ರಕಾರ ನಾವು ಫೋರ್ತ್ವಿತ್ ಇವ್ರನ್ನ ಕಸ್ಟಡಿಗೆ ತಗೋಬೇಕು. ಇನ್ ಕೇಸ್ ಸಮ್ವೇರ್ ಇವ್ರಿಗೆ 1 ವಾರ 10 ದಿನ ಟೈಮ್ ತಗೊಳ್ಳೋಕೆ ಏನಾದ್ರು ಅವಕಾಶ ಸಿಗುತ್ತಾ? ಅದು ಅವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ಬೇಕಾಗ್ತದೆ. ಆ ಥರ ಏನಾದ್ರು ಸಮಯ ಬೇಕು ಅಂತಂದರೆ ಅವರ ಪರವಾದ ವಕೀಲರು ಯಾರು ಸಹ ಇವತ್ತು ನಮಗೆ ಸಮಯ ಕೊಡಿ ಅಂತ ಏನು ವಿನಂತಿ ಮಾಡಲಿಲ್ಲ ಕೋರ್ಟ್ಗೆ. ಸೊ ಹಂಗಾಗಿ ಇಮಿಡಿಯೇಟ್ ಹೌದು. ತೀರ್ಪು ಪ್ರಕಟ ಆಗ್ತಿದ್ದ ಹಾಗೆ ದರ್ಶನ್ ಹೊಸಕೇರಹಳ್ಳಿ ಮನೆ ಬಳಿ ಮೌನ ಆವರಿಸಿದೆ. ದರ್ಶನ್ ಅಭಿಮಾನಿಗಳು ಜಮಾವಣೆಗೊಳ್ತಾ ಇದ್ದಾರೆ. ಸುಪ್ರೀಂ ತೀರ್ಪಿನಿಂದ ದರ್ಶನ್ ಕುಟುಂಬ ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು. ಏಕೆಂದರೆ ಹೀಗಾದ್ರೂ ಮಾಡಿ ಬಿಡಿಸ್ಕೊಂಡ್ಬರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟು ಪ್ರಯತ್ನ ಪಟ್ಟಿದ್ರು ವಿಜಯಲಕ್ಷ್ಮಿ ಅವರು, ದರ್ಶನ್ ಅವರ ತಮ್ಮ ದಿನಕರ್, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅವರ ಪ್ರಾರ್ಥನೆ ಫಲಿಸಿತ್ತು. ಏಕೆಂದರೆ ಈಗ 8 ತಿಂಗಳು ಹೊರಗಡೆ ಇದ್ರಲ್ಲ, ಆ ಪ್ರಾರ್ಥನೆ ಫಲಿಸಿತ್ತು. ಆದರೆ ಆ ಒಂದು ಸಂತೋಷ ತುಂಬ ದಿನಗಳ ಕಾಲ ಇಲ್ಲ. ಈಗ 8 ತಿಂಗಳುಗಳ ಕಾಲ ಮಾತ್ರ ಆ ಸಂತೋಷ ಪಡಲಿಕ್ಕೆ ಅವಕಾಶ ಕೊಟ್ಟಂತಾಗಿತ್ತು. ಈಗ ಮತ್ತೆ ದರ್ಶನ್ ಜೈಲಿಗೆ ಹೋಗಬೇಕಾಗಿದೆ. ದರ್ಶನ್ ಅಭಿಮಾನಿಗಳು ಜಮಾವಣೆ ಆಗ್ತಾ ಇದ್ದಾರೆ ಹೊಸಕೇರಹಳ್ಳಿ ಬಳಿ ಇರುವಂಥ ದರ್ಶನ್ ಅವರ ನಿವಾಸದತ್ತ. ವಿಜಯಲಕ್ಷ್ಮಿ ದರ್ಶನ್ ಅವರ ಪತ್ನಿ, ಅವರ ನಿವಾಸ ಇರುವಂಥದ್ದು ಹೊಸಕೇರಹಳ್ಳಿ ಬಳಿ. ಅಲ್ಲಿಗೆ ಬರ್ತಾ ಇದ್ದಾರೆ ಅವರ ಫ್ಯಾನ್ಸ್ಗಳು. ವಿಜಯಲಕ್ಷ್ಮಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಗಂಡ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು ಸಹಜ ಇದು. ಯಾಕಂದರೆ ಎಷ್ಟು ಹೋರಾಟವನ್ನು ಮಾಡಿದ್ರು ವಿಜಯಲಕ್ಷ್ಮಿ ಅವರು ದರ್ಶನನ್ನ ಬಿಡಿಸ್ಕೊಂಬರುವಂಥ ನಿಟ್ಟಿನಲ್ಲಿ. ಎಲ್ರಿಗೂ ಗೊತ್ತಿದೆ ಆ ವಿಚಾರ. ಈಗ ಮತ್ತೆ ಜೈಲಿಗೆ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆಗಳಂತೂ ಬಂದೇ ಬರ್ತವೆ. ಇನ್ನೊಂದು 6 ತಿಂಗಳಂತೂ ಜಾಮೀನು ಸಿಗೋದಿಲ್ಲ. ಸೊ ಸಹಜವಾಗಿ ಅವರಿಗೆ ದರ್ಶನ್ ನೆನೆಸ್ಕೊಂಡು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಹೊಸಕೇರಹಳ್ಳಿಯಲ್ಲಿರುವಂಥ ದರ್ಶನ್ ನಿವಾಸದ ಮುಂಭಾಗದಿಂದ ನೇರ ಸಂಪರ್ಕವಂಥದ್ದು. ಇನ್ನ ದರ್ಶನ್ ಬಂಧನಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾವ ಪೊಲೀಸ್ ಠಾಣೆಯಲ್ಲಿ ಕೇಸ್ ಇದೆಯಲ್ಲ, ಆ ಕೇಸ್ ಇರುವಂಥ ಠಾಣೆಯ ಪೊಲೀಸರು ಬಂಧನಕ್ಕೆ ಸಿದ್ಧತೆಯಂತೆ. ಮೇ ಬಿ ದರ್ಶನ್ನೇ ಬರ್ಬೋದು. ಅಕಸ್ಮಾತ್ ಬರದೇ ಹೋದ್ರೆ ಪೊಲೀಸರೇ ಅರೆಸ್ಟ್ ಮಾಡಲಿದ್ದಾರೆ. ಇವರಿಗೆ ಆ ಒಂದು ಆದೇಶದ ಪ್ರತಿ ತಲುಪ್ತಿದ್ದ ಹಾಗೆ ಆಕ್ಟಿವ್ ಆಗ್ತಾರೆ ಪೊಲೀಸರು. ಯಾಕೆಂದರೆ ಇವ್ರಿಗೂ ಕೂಡ ಆದೇಶದ ಪ್ರತಿ ಹೋಗಬೇಕಲ್ಲ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನರ ಬಂಧನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಆರೋಪಿಗಳು ಎಲ್ಲಿದ್ದಾರೆ ಅಂತ ಪೊಲೀಸರಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಆರೋಪಿಗಳು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಸಿದ್ಧತೆ. ಎಲ್ಲೇ ಇದ್ರೂ ಕೂಡ ಕೂಡಲೇ ಬಂಧಿಸಿ ಕರೆತರಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. 7 ಜನರನ್ನ ಬಂಧಿಸಲಿಕ್ಕೆ ಪೊಲೀಸರು ತಯಾರಿ. ಅದಕ್ಕೂ ಮುಂಚೆ ಇವ್ರಿಗೂ ಕೂಡ ಆರ್ಡರ್ ಕಾಪಿ ಹೋಗಿರ್ಬೇಕು. ಆರ್ಡರ್ ಕಾಪಿ ಹೋದ ಬಳಿಕ ಅವ್ರು ಎಲ್ಲಿದ್ದಾರೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಫಸ್ಟ್ ಅವ್ರಿಗೆ ಫೋನ್ ಮಾಡ್ತಾರೆ. ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ ಅಥವಾ ಅವರು ಹೇಳಿದ ಟೈಮಿಗೆ ಇವರು ಬರಲಿಲ್ಲ ಅಂದರೆ ಹೋಗಿ ಕರ್ಕೊಂಬರ್ತಾರೆ ಅಷ್ಟೇ. ಎಲ್ಲೇ ಇದ್ರೂ ಕೂಡಲೇ ಬಂಧಿಸಿ ಕರೆತರಲಿಕ್ಕೆ ಪೊಲೀಸರಂತೂ ರೆಡಿಯಾಗಿದ್ದಾರೆ. ಅವ್ರಿಗೆ ಮಾಹಿತಿ ತಲುಪ್ತಿದ್ದ ಹಾಗೆ ಅಂತಲ್ಲ, ಈಗ ನಮ್ಮ ಬ್ರೇಕಿಂಗ್ ನ್ಯೂಸ್ಗಳನ್ನು ನೋಡ್ತಿದ್ದ ಹೋಗಿ ಅವ್ರು ಹೋಗ್ಬಿಟ್ಟು ಅರೆಸ್ಟ್ ಮಾಡ್ಕೊಂಬರ್ತಾರೆ ಅಲ್ಲ. ಅವರಿಗೂ ಆರ್ಡರ್ಗಳು ಹೋಗಬೇಕು. ಆ ಪ್ರತಿ ಹೋದ ಸಂದರ್ಭದಲ್ಲಿ ಅವ್ರು ನೆಕ್ಸ್ಟು ಅವರು ಕೆಲಸವನ್ನು ಶುರು ಮಾಡ್ತಾರೆ. ಸೊ ಹೀಗಾಗಿ 7 ಜನ ಆರೋಪಿಗಳ ಜಾಮೀನು ರದ್ದಾಗ್ತಿದ್ದ ಹಾಗೆ, ಪೊಲೀಸರಿಗೆ ಆ ಒಂದು ಆರ್ಡರ್ ಕಾಪಿಗಳು ಹೋಗ್ತಿದ್ದ ಹಾಗೆ
ಆರೋಪಿಗಳನ್ನ ಬಂಧಿಸುವಂತೆ ಕೆಲಸ ಆಗುತ್ತೆ ಅವ್ರು ಬರದೇ ಇದ್ದಾರೆ. ಕೊಲೆ ಆರೋಪಿ ನಟ ದರ್ಶನ್ಗೆ ಮತ್ತೆ ಜೈಲಾಗಿರುವಂಥದ್ದನ್ನ ನೋಡ್ತಾ ಇದ್ವಿ ಈಗ ಆಲ್ರೆಡಿ. ಅಂದು ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿದ್ರು ದರ್ಶನ್. ಯಾಕೆಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕಾಣಿಸ್ಕೊಂಡಿದ್ದಂಥದ್ದು, ಅಲ್ಲಿರುವಂಥ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಂಥದ್ದು. ಈ ಕಾರಣಕ್ಕೋಸ್ಕರ 17 ಆರೋಪಿಗಳನ್ನು ಕೂಡ ಒಬ್ಬೊಬ್ಬರನ್ನು ಒಂದೊಂದು ಕಡೆ ಶಿಫ್ಟ್ ಮಾಡಲಾಗಿತ್ತು. ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. 63 ದಿನಗಳ ಕಾಲ ಬಳ್ಳಾರಿ ಜೈಲಲ್ಲಿದ್ರು ದರ್ಶನ್. ಈಗ ಯಾವ ಆರೋಪಿ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಯಾವ ಜೈಲಿಂದ ರಿಲೀಸ್ ಆಗಿರ್ತಾರೆ ಆ ಜೈಲಿಗೆನೆ ಮತ್ತೆ ಹೋಗುವಂತ ಸಾಧ್ಯತೆ ಇರುತ್ತೆ. ಬಳ್ಳಾರಿಗೆ ಹೋಗುವಂತ ಚಾನ್ಸಸ್ ಇರುವಂಥದ್ದು. ಬಳ್ಳಾರಿ ಜೈಲಿನಲ್ಲಿ ಇದ್ರು ದರ್ಶನ್. ಸೊ ಹೀಗಾಗಿ ಬಳ್ಳಾರಿ ಜೈಲಿಗೆ ಹೋಗುವಂತ ಸಾಧ್ಯತೆ ಇದೆ. ನಾನು ಹೇಳ್ತಾ ಇದ್ನಲ್ಲ, ಯಾವ ಆರೋಪಿ ಯಾವ ಜೈಲಿಂದ ರಿಲೀಸ್ ಆಗಿರ್ತಾರೋ ಆ ಜೈಲಿಗೆ ಮತ್ತೆ ಜಾಮೀನು ರದ್ದಾದಂಥ ಸಂದರ್ಭದಲ್ಲಿ ಹೋಗುವಂತ ಚಾನ್ಸಸ್ ಅಂತ. ದರ್ಶನ್ ಅರೆಸ್ಟ್ಗೆ ಅಂದು ಆದೇಶಿಸಿದ್ದೆ ದಯಾನಂದ್ ಅವರು. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ರು ದಯಾನಂದ್ ಅವರು. ಅಂದು ಮುಲಾಜಿಲ್ಲದೆ ಅರೆಸ್ಟ್ ಮಾಡಿಸಿದ್ರು ದಯಾನಂದ್ ಅವರು. ಅವತ್ತು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ರು. ಇವತ್ತು ಅವರು ದಯಾನಂದ್ ಅವರು ಅಂದರೆ ಮುಖ್ಯಸ್ಥರಾಗಿರುವಂಥದ್ದು ಯಾವುದಕ್ಕೆ, ಕಾರಾಗೃಹ ಇಲಾಖೆ DG ಆಗಿದ್ದಾರೆ. ಅಂದು ಪೊಲೀಸ್ ಕಮಿಷನರ್, ಇಂದು ಕಾರಾಗೃಹದ DG. ಇಂದು ಮತ್ತೆ ಅದೇ ದಯಾನಂದ್ ಪರಿವೀಕ್ಷಣೆಯಲ್ಲೇ ಇರಬೇಕಾಗಿದೆ ದರ್ಶನ್ ಅವರು. ಅವತ್ತು ಅರೆಸ್ಟ್ ಮಾಡಿಸಿದ್ರು, ಒಂದು ಖಡಕ್ ಆದಂಥ ನಿರ್ಧಾರವನ್ನು ಕೈಗೊಂಡಿದ್ರು. ಯಾವುದೇ ಒತ್ತಡಕ್ಕೂ ಕೂಡ ಮಣಿದಿರಲಿಲ್ಲ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ದಂಥ ದಯಾನಂದ್ ಅವರು. ಈಗ ಅವರು ಕಾರಾಗೃಹ ಇಲಾಖೆಯ DG ಆಗಿದ್ದಾರೆ. ಸೊ ಹೀಗಾಗಿ ಈ ಕಾರಾಗೃಹ ಇಲಾಖೆ ಎಲ್ಲದೂ ಕೂಡ ದಯಾನಂದ್ ಅವರ ಅಂಡರೇ ಬರುತ್ತೆ. ಇನ್ನೇನಾದರೂ ಜೈಲಿನಲ್ಲಿ ಈ ಅಕ್ರಮವಾಗಿ ಏನಾದರೂ ನಡೆಯುವಂಥ ಚಟುವಟಿಕೆಗಳಾಗಿರ್ಬೋದು, 5 ಸ್ಟಾರ್ ಅಲ್ಲಿ ಕೊಡುವಂಥ ಸೌಲಭ್ಯಗಳಾಗಿರ್ಬೋದು, ಅಂದರೆ ರಾಜಾತಿಥ್ಯ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ನ್ಯೂಸ್ 18ಗೆ ಕಾರಾಗೃಹ ಇಲಾಖೆಯಿಂದ ಮಾಹಿತಿ ಸಿಗ್ತಾ ಇರುವಂಥದ್ದು. ನಟ ದರ್ಶನ್ಗೆ ಜಾಮೀನು ರದ್ದು ಹಿನ್ನೆಲೆಯಲ್ಲಿ ದರ್ಶನ್ ಬ್ಯಾಕ್ ಟು ಬಳ್ಳಾರಿ ಜೈಲ್ ಅಂತ ಹೇಳಲಾಗ್ತಾ ಇದೆ. ಕಾರಾಗೃಹ ಉತ್ತರ ವಲಯ DIG ಮಾಹಿತಿಯನ್ನು ಕೊಟ್ಟಿದ್ದಾರೆ ನ್ಯೂಸ್ 18ಗೆ ಮಾಹಿತಿಯನ್ನು ನೀಡಿರುವಂಥದ್ದು DIG TP ಶೇಷ ಅವರು ಮಾಹಿತಿಯನ್ನು ಕೊಟ್ಟರವರು. ಸದ್ಯಕ್ಕೆ ಬೆಂಗಳೂರು ಜೈಲಿಗೆ ದರ್ಶನನ್ನ ಕಳುಹಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಬಳಿಕ ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗುತ್ತಂತೆ. ಫಸ್ಟು ಬೆಂಗಳೂರಿನ ಜೈಲಿಗೆ ಹಾಕ್ತಾರೆ, ಬಳಿಕ ನಿರ್ಧಾರ ಮಾಡ್ತಾರಂತೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ ಅಂತ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ನಿರ್ಧಾರ ಆಗಿಲ್ಲ. ಯಾವ ಜೈಲಿಗೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು, ಇನ್ನು ನಿರ್ಧಾರ ಮಾಡಬೇಕು. ಬಟ್ ಫಸ್ಟ್ ನಾವು ಬೆಂಗಳೂರು ಜೈಲಿಗೆ ಬಂಧನ ಮಾಡ್ಕೊಂಡು ಕರ್ಕೊಂಬರ್ತೀವಿ ಅಂತ TP ಶೇಷ ಅವರು ಹೇಳ್ತಾ ಇದ್ದಾರೆ. TP ಶೇಷ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಎಲ್ಲಿಗೆ ಅಂದರೆ ಬಂಧನ ಮಾಡಿದ ಬಳಿಕ ಎಲ್ಲಿಗೆ ಕರ್ಕೊಂಬರಲಾಗತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಏಕೆಂದರೆ ಯಾವ ಜೈಲಿಂದ ರಿಲೀಸ್ ಆಗಿರ್ತಾರೆ ಅಲ್ಲಿಗೆ ಕರ್ಕೊಂಡು ಹೋಗಲಾಗತ್ತಾ ಅಥವಾ ಪ್ರೋಸೆಸ್ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ರಿಗೂ ಇತ್ತಲ್ಲ. ಈ ಒಂದು ಕುತೂಹಲಕ್ಕೆ ಬ್ರೇಕ್ ಹಾಕಿದ್ದಾರೆ TP ಶೇಷ ಅವ್ರು ಹೇಳ್ತಾ ಇರುವಂಥದ್ದು. ಫಸ್ಟು ನಾವು ಬೆಂಗಳೂರು ಜೈಲಿಗೆ ಕರ್ಕೊಂಬರ್ತೀವಿ, ನಂತರ ನಿರ್ಧಾರವನ್ನು ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಸೊ ಹೀಗಾಗಿ ಫಸ್ಟು ಬೆಂಗಳೂರು ಜೈಲಿಗೆ ಬಂದಾದ ಬಳಿಕ ನಿರ್ಧಾರ ಆಗುತ್ತೆ ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ. ಇನ್ನು ನಟ ದರ್ಶನ್ ಎಲ್ಲಿದ್ದಾರೆ ಅಂದರೆ ತಮಿಳ್ನಾಡಿನಲ್ಲಿದ್ದಾರೆ. ನಟ ದರ್ಶನ್ ಅವಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಸತೀಶ್, ತಮಿಳ್ನಾಡಲ್ಲಿ ಇರುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಂತ. ತಮಿಳ್ನಾಡಿನ ಪ್ರಸಿದ್ಧ ದೇವಾಲಯದಲ್ಲಿದ್ದಾರೆ. ದರ್ಶನ್ನ ಇವತ್ತೇ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತೇ ಕಸ್ಟಡಿಗೆ ಪಡೆದ್ರೆ ಇಂದು ರಾತ್ರಿನೇ ಜೈಲಿಗೆ ಕಳುಹಿಸಲಾಗುತ್ತೆ. ಮೊದಲು ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಅವ್ರನ್ನ ಕಳಿಸಲಾಗುತ್ತೆ. ತದನಂತರ ನಿರ್ಧಾರ ಆಗುತ್ತೆ ಯಾರ್ಯಾರು ಯಾವ್ಯಾವ ಜೈಲಲ್ಲಿದ್ರೋ ಅಲ್ಲಿಗೆ ರವಾನೆ ಮಾಡಲಾಗುತ್ತಾ ಅಥವಾ ಓಕೆ ಇನ್ನು ಮುಂದೆ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರಿಸಿ ಅಲ್ಲಿ ಸ್ಟ್ರಿಕ್ಟ್ ಮಾಡಲಾಗುತ್ತಾ ಅಂತ ಗೊತ್ತಿಲ್ಲ. ಅದು ಜೈಲಾಧಿಕಾರಿಗಳ ಒಂದು ನಿರ್ಧಾರದ ಮೇಲೆ ನಿಂತಿದೆ. ಅವರು ಕಾಲ್ ತಗೊಬೋದು ಇದರಲ್ಲಿ ಎಲ್ಲಿಗೆ ಶಿಫ್ಟ್ ಮಾಡಬೇಕು ಏನು ಎತ್ತ ಅಂತ. ಯಾಕೆಂದರೆ ಈ ಹಿಂದೆ 2 ಕೇಸು ಅಲ್ಲಿ ದಾಖಲಾಗಿತ್ತು, 2 FIR ದಾಖಲಾಗಿತ್ತು. ಗೊತ್ತಲ್ಲ ನಿಮಗೂ ಕೂಡ. ರೌಡಿಗಳ ಜೊತೆ ಕಾಣಿಸ್ಕೊಂಡಿದ್ದಂಥ ವಿಚಾರ, ಆಮೇಲೆ ಮೊಬೈಲ್ನಲ್ಲಿ ಮಾತನಾಡಿದ್ದಂಥ ವಿಚಾರ,
ಇದೆಲ್ಲವೂ ಕೂಡ ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿತ್ತು. ಅದರ ಜೊತೆಗೆ ಕೆಲವರ ಅಮಾನತು ಕೂಡ ಆಗಿತ್ತು ಅಲ್ಲಿ. ಸೊ ಹೀಗಾಗಿ ಈ ಬಾರಿ ದರ್ಶನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದಂತ ಸಂದರ್ಭದಲ್ಲಿ ಯಾವ ಜೈಲಿಗೆ ಹಾಕಲಾಗುತ್ತೆ ಕಾದು ನೋಡಬೇಕಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ತಮಿಳುನಾಡಿನ ಪ್ರಸಿದ್ಧ ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ಹೋಗಿದ್ರು, ಪೂಜೆಯನ್ನು ಮಾಡಿಸ್ಲಿಕ್ಕೆ ಹೋಗಿದ್ರು ದರ್ಶನ್. ಈ ಸಂದರ್ಭದಲ್ಲಿ ಶಾಕ್ ಎದುರಾಗಿದೆ. ದರ್ಶನ್ನ ಇವತ್ತೇ ಪೊಲೀಸ್ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇರುವಂಥದ್ದು. ಅವರಿಗೆ ಆರ್ಡರ್ ಹೋಗ್ತಿದ್ದ ಹಾಗೆ ಇವತ್ತೇ ದರ್ಶನನ್ನ ಬಂಧಿಸುವಂಥ ಕೆಲಸ ಅಥವಾ ಅವರೇ ಪೊಲೀಸ್ ಠಾಣೆಗೆ ಬಂದರೆ ಸೀದಾ ಕಾರಾಗೃಹಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸ ಆಗುವಂಥ ಸಾಧ್ಯತೆ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಸತೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ತಮಿಳುನಾಡಿನಲ್ಲಿ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದರ್ಶನ್ ಯಾವಾಗ ಹೋಗಿರುವಂಥದ್ದು, ಯಾರೆಲ್ಲ ಹೋಗಿದ್ದಾರೆ ತಮಿಳುನಾಡಿಗೆ, ಮತ್ತು ಒಂದ್ ಕಡೆ ಪವಿತ್ರ ಗೌಡ ಎಲ್ಲಿದ್ದಾರೆ, ಅವ್ರು ಎಲ್ಲೋ ಮನೆಯಿಂದ ಹೊರಗಡೆ ಹೋದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅಂತ? ಎಸ್ ಪೃಥ್ವಿ, ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಬೇಲ್ ಕ್ಯಾನ್ಸಲ್ ಆದ ಬೆನ್ನಲ್ಲೇ 7 ಜನ ಆರೋಪಿಗಳು ಈಗ ಆಲ್ರೆಡಿ ಪೊಲೀಸರಿಗೆ ಶರಣಾಗುವಂತಕ್ಕೆ ಒಂದು ಸಿದ್ಧತೆ ಮಾಡ್ಕೊತಿದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಸೊ ಈಗ ಆಲ್ರೆಡಿ ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ದರ್ಶನ್ ನಿನ್ನೆ ಒಂದು ತಮಿಳುನಾಡಿಗೆ ಹೋಗಿದ್ರು. ಇನ್ನು ಬೇಲ್ ಕ್ಯಾನ್ಸಲ್ ಆದ ಬೆನ್ನಲ್ಲೇ ವಿಚಾರ ತಿಳಿದ ತಕ್ಷಣ ಈಗ ಅವರು ಕೂಡ ಪೊಲೀಸರಿಗೆ ಶರಣಾಗೋದಕ್ಕೆ ಚೆನ್ನೈ ಕಡೆಯಿಂದ ಈಗ ಆಲ್ರೆಡಿ ಬೆಂಗಳೂರಿಗೆ ಹೊರಟಿದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಸೊ ಏನಾದರೂ ಅವರು ಮೈಸೂರಿನಲ್ಲೇ ಪೊಲೀಸರಿಗೆ ಶರಣಾಗ್ತಾರಾ ಅಥವಾ ಬೆಂಗಳೂರಿಗೆ ಬಂದು ಶರಣಾಗ್ತಾರಾ, ಈ ರೀತಿಯ ವಿಚಾರ ಇದೆ. ಸೊ ಇನ್ನು ಈ ವಿಚಾರ ಬೇಲ್ ಕ್ಯಾನ್ಸಲ್ ಆಗಿರುವಂಥ ವಿಚಾರ ಆಪ್ತರಿಂದ ತಿಳಿದ ತಕ್ಷಣ ಅವರು ಕೂಡ ಈಗ ಸದ್ಯಕ್ಕೆ ಮೌನಕ್ಕೆ ಶರಣಾಗಿ ಯಾರದೇ ಒಂದು ಫೋನನ್ನು ಕೂಡ ರಿಸೀವ್ ಮಾಡ್ತಾ ಇಲ್ಲ. ಟ್ರಾವೆಲಲ್ಲಿರೋ ಕಾರಣ ಮೌನಕ್ಕೆ ಶರಣಾಗಿ ಈಗ ಬೆಂಗಳೂರು ಕಡೆ ಬರ್ತಿದ್ದಾರೆ ಅನ್ನುವಂಥ ವಿಚಾರ ಇದೆ. ಸೊ ಅದೇ ರೀತಿಯಾಗಿ ಈಗ RR ನಗರದ ಮನೆಯಿಂದ ಪವಿತ್ರ ಗೌಡ ಕೂಡ ಹೊರಗಡೆ ಹೋಗಿದ್ದಾರೆ. ಅವರು ಕೂಡ ಎಲ್ಲಿಗೆ ಹೋಗಿದ್ದಾರೆ, ಅವರ ಅಮ್ಮನ ಮನೆಗೆ ಹೋಗಿದ್ದಾರೆ ಅಥವಾ ನೇರವಾಗಿ ಏನಾದರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶರಣಾಗೋದಕ್ಕೆ ಹೋಗಿದ್ದಾರೆ ಅನ್ನುವಂಥ ಕುತೂಹಲ ಇರುವಂಥದ್ದು. ಸೊ ಸದ್ಯಕ್ಕೆ ಈಗ ನಮಗೆ ಸಿಕ್ಕಿರೋ ಪ್ರಕಾರ ದರ್ಶನ್ ಅವರು ಈಗ ಚೆನ್ನೈನಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಅವರು ಮೈಸೂರಿನಲ್ಲಿ ಪೊಲೀಸರಿಗೆ ಶರಣಾಗ್ತಾರೆ ಅಥವಾ ಬೆಂಗಳೂರಿಗೆ ಬಂದು ಮಗ ಮತ್ತೆ ಮಡದಿಯನ್ನು ನೋಡಿ ಅವ್ರ ಜೊತೆ ಮಾತನಾಡುವ ಮುಖಾಂತರ ಮಾತನಾಡಿ ಅದಾದ ನಂತರ ಏನಾದರೂ ಸಂಜೆಯ ವೇಳೆಗೆ ಪೊಲೀಸರಿಗೆ ಶರಣಾಗ್ತಾರೆ, ಈ ರೀತಿಯಾದಂಥ ಒಂದಷ್ಟು ವಿಚಾರಗಳು ಇರುವಂಥದ್ದು. ಆದರೆ ಈ ಒಂದು ವಿಚಾರ ತಿಳಿದ ತಕ್ಷಣ ಇಡೀ ಅವರ ಮನೆಯವರೆಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಸೊ ಅವರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಅವರ ಅಭಿಮಾನಿಗಳಲ್ಲೂ ಕೂಡ ಒಂದು ಆತಂಕ ಇರುವಂಥದ್ದು. ಏನಂತಂದರೆ ನಾಳೆ ಕೂಡ ಡೆವಿಲ್ ಚಿತ್ರದ ಒಂದು ಹಾಡು ಕೂಡ ರಿಲೀಸ್ ಆಗಬೇಕಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಕಾತರದಿಂದ ಕೂಡ ಕಾಯ್ತಾ ಇದ್ರು, ಆ ಹಾಡು ರಿಲೀಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಟ್ರೆಂಡ್ ಸೆಟ್ ಆಗಿತ್ತು. ಸೊ ಈಗ ಇನ್ನು ಕೆಲವೇ ಗಂಟೆಗಳು ಆ ಹಾಡು ರಿಲೀಸ್ ಆಗೋದಕ್ಕೆ ಬಾಕಿ ಇರುವ ಸಂದರ್ಭದಲ್ಲಿ ಈಗ ಬೇಲ್ ಕ್ಯಾನ್ಸಲ್ ಆಗಿರುವಂಥದ್ದು ಅವರ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ, ಅವ್ರ ಫ್ಯಾಮಿಲಿಯವರಿಗೂ ಮಾತ್ರ ಅಲ್ಲ, ಆ ಡೆವಿಲ್ ಚಿತ್ರತಂಡಕ್ಕೂ ಒಂದು ಆತಂಕ ಎದುರಾಕಿರುವಂಥದ್ದು. ಪೃಥ್ವಿ, ಸತೀಶ, ಸಹಜವಾಗಿ ದೇವಸ್ಥಾನ ಅಂತ ಬಂದಂಥ ಸಂದರ್ಭದಲ್ಲಿ ಅವರ ಕುಟುಂಬದ ಜೊತೆನೇ ಹೋಗ್ತಾರೆ. ಆಲ್ಮೋಸ್ಟ್ ಈಗ ಎಲ್ಲೋದ್ರೂ ಕೂಡ ದರ್ಶನ್ ವಿಜಯಲಕ್ಷ್ಮಿ ಅವರ ಜೊತೆನೇ ಹೋಗ್ತಾ ಇರುವಂಥದ್ದು ನೋಡಿದ್ವಿ. ತಮಿಳುನಾಡಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಹೋಗಿದ್ದಾರಾ, ಅವರ ಪುತ್ರನೂ ಕೂಡ ಹೋಗಿದ್ದಾರಾ, ಅಥವಾ ಇಡೀ ಫ್ಯಾಮಿಲಿ ದಿನಕರ್ ಮತ್ತೆ ಅವರ ತಾಯಿ ಎಲ್ಲರೂ ಕೂಡ ಹೋಗಿರುವಂಥದ್ದು, ಅಥವಾ ಇವ್ರು 3 ಜನ ಮಾತ್ರ ಹೋಗಿ ಬರ್ತಾ ಇರುವಂಥದ್ದು? ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಪೃಥ್ವಿ, ಸದ್ಯಕ್ಕೆ ಅವರ ಮಡದಿ ಮತ್ತು ಮಗ ಹೊಸಕೆರಳಿಯ ನಿವಾಸದಲ್ಲಿದ್ದಾರೆ. ಸ್ನೇಹಿತರ ಜೊತೆ ಹೋಗಿದ್ರು ಅನ್ನುವಂಥ ವಿಚಾರ ತಿಳಿದು ಬಂದಿರುವಂಥದ್ದು. ಸೊ ಅವರ ವೈಯಕ್ತಿಕ ಕೆಲಸದ ವಿಚಾರವಾಗಿ ಸ್ನೇಹಿತರ ಜೊತೆ ಹೋಗಿದ್ರು. ಆದರೆ ಇದರ ಬೆನ್ನಲ್ಲೇ ನಾಳೆ ಕೂಡ, ಅಂದರೆ ನಿನ್ನೆ ಹೋಗಿರೋದ್ರಿಂದ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪು ಇರೋದ್ರಿಂದ ಸೊ ಆ ನಿಟ್ಟಿನಲ್ಲಿ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಹೋಗಿರಬಹುದೇನೋ. ಆದರೆ ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮುಂಚಿತವಾಗೇ ಈಗ ಸುಪ್ರೀಂ ಕೋರ್ಟ್ ಅವರಿಗೆ ಒಂದು ಶಾಕ್ ಕೊಟ್ಟಿದೆ ಅಂತ ಅನ್ಬೋದು. ಸೊ ಅವರು ಕೂಡ ನಿರೀಕ್ಷೆಯಲ್ಲಿ ಇರಲಿಲ್ಲ. ಸೊ ನಾನು ಆಗಲೇ ಹೇಳಿದಾಗ ಅವರ ಸ್ನೇಹಿತರ ಬಳಿ, ಆಪ್ತರ ಬಳಿ ಕೂಡ ದರ್ಶನ್ ಅವರು ನಾನು ಈ ಪ್ರಕರಣದಲ್ಲಿ ತಪ್ಪೇ ಮಾಡಿಲ್ಲ, ನನಗೆ ಈ ಪ್ರಕರಣದಿಂದ ಮುಕ್ತಿ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲೇ ಹೇಳಿದ್ರಂತೆ. ಸೊ ಆ ಹಿನ್ನೆಲೆಯಲ್ಲಿ ಕೂಡ ಅವರು ಜೈಲಿಂದ ಹೊರಗಡೆ ಬಂದ ನಂತರ ಸಾಕಷ್ಟು ಅವರಲ್ಲಿ ಬದಲಾವಣೆಗಳು ಕೂಡ ಆಗಿದ್ವಂತೆ. ಸೊ ಮೌನಕ್ಕೆ ಶರಣಾಗಿ ಯಾರ ಬಳಿ ಹೆಚ್ಚಾಗಿ ಇದು ಮಾಡಿದಿರಾ, ಸೊ ಅವರ ದಿನನಿತ್ಯದ ಒಂದು ಏನಿತ್ತು ಆ ಎಲ್ಲದರಲ್ಲೂ ಕೂಡ ಬದಲಾವಣೆಗಳನ್ನು ಮಾಡ್ಕೊಂಡು ಸ್ವಲ್ಪ ಒಂದು ಸಿನಿಮಾದ ಕಡೆ ಗಮನ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಸೊ ಅದರ ನಡುವೆ ಈಗ ಈ ಒಂದು ಬೇಲ್ ರದ್ದಾಗಿರುವಂಥದ್ದು ಸಂಪೂರ್ಣವಾಗಿ ಈಗ ದರ್ಶನ್ ಅವರಿಗೆ ಶಾಕ್ ಆಗಿದ್ದು. ಈಗ ಮೌನಕ್ಕೆ ಶರಣಾಗಿದ್ದು, ಯಾರದೇ ಫೋನನ್ನು ಕೂಡ ಪಿಕ್ ಮಾಡ್ತಾ ಇಲ್ಲ ಅನ್ನೋಂಥ ವಿಚಾರ ಇರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೊಲೆ ಆರೋಪಿ ದರ್ಶನ್ಗೆ ಬೇಲ್ ರದ್ದಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಮೈಸೂರಿನ ಮನೆಯಲ್ಲಿ ದರ್ಶನ್ಗೆ ಶೋಧವನ್ನ ಮಾಡಲಾಗಿದೆ. ಸಿದ್ಧಾರ್ಥ ಲೇಔಟ್ನಲ್ಲಿರುವಂತಹ ದರ್ಶನ್ ಮನೆ, ದರ್ಶನ್ ಬೇಲ್ ರದ್ದಾಗ್ತಿದ್ದ ಹಾಗೆ ಪೊಲೀಸರು ಆಕ್ಟಿವ್ ಆಗಿದ್ದಾರೆ. ಸಿದ್ಧಾರ್ಥ ಲೇಔಟ್ನಲ್ಲಿದೆ ದರ್ಶನ್ ಅವರ ಮನೆ, ಮೈಸೂರಿನಲ್ಲಿ ಸಿದ್ಧಾರ್ಥ ಲೇಔಟ್ನ ಮುಪಾ ಕೃಪಾ ಮನೆ. ದರ್ಶನ್ ಮನೆ ಬಳಿ ಬಂದು ತೆರಳಿದ್ದಾರೆ ಪೊಲೀಸರು. ದರ್ಶನ್ ಮನೆ ಮುಂದೆ ಪೊಲೀಸರಿಂದ ಬೀಟನ್ನು ಹಾಕಲಾಗಿದೆ. ಮೋಸ್ಟ್ ಪ್ರಾಬಬ್ಲಿ ಅಭಿಮಾನಿಗಳು ಏನಾದರೂ ಸೇರ್ಕೊಂಡಾರು ಅನ್ನುವಂಥ ಕಾರಣಕ್ಕೋಸ್ಕರ ಪೊಲೀಸರು ಬಂದು ಹೋದ್ರೆ ಏನೋ ಗೊತ್ತಿಲ್ಲ. ಯಾಕೆಂದರೆ ಜಾಮೀನು ರದ್ದಾಗ್ತಿದ್ದ ಹಾಗೆ ಅಭಿಮಾನಿಗಳು ಅವರ ಅಂದರೆ ಹೀರೋನ ಹುಡುಕೊಂಡು ಹೋಗ್ತಾರಲ್ಲ, ಆ ರೀತಿಯಾಗಿ
ಈ ಮನೆ ಹತ್ರನೂ ಏನಾದರೂ ಬಂದ್ಗಿಂದಾರು ಅನ್ನುವಂಥ ಕಾರಣಕ್ಕೋಸ್ಕರ ಪೊಲೀಸರು ಬಂದೋಗಿದ್ದ, ಅಥವಾ ದರ್ಶನ್ ಇಲ್ಲಿ ಏನಾದರೂ ಇರಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ನಿಜಕ್ಕೂ ಅವ್ರನ್ನ ಸರ್ಚ್ ಮಾಡಿಕೊಂಡೇ ಬಂದಿದ್ದ, ಗೊತ್ತಿಲ್ಲ. ಒಟ್ಟಲ್ಲಿ ಅವ್ರ ಮನೆ ಮುಂದೆ ಪೊಲೀಸರು 1-2 ಸಲ ಓಡಾಡಿದ್ದಾರೆ, ಬೀಟ್ ಹಾಕಿ ಹೋಗಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮೈಸೂರಿನಲ್ಲಿ ರಾಜರಾಜೇಶ್ವರಿ ನಿವಾಸದ ಬಳಿ ನಮ್ಮ ಪ್ರತಿನಿಧಿ ಇದ್ದಾರೆ, ಅವರು ತೋರಿಸ್ತಾ ಇದ್ರು. ಅಲ್ಲಿ ಯಾವುದೇ ಅಭಿಮಾನಿಗಳು ಕೂಡ ಇಲ್ಲ, ಯಾವುದೇ ಪೊಲೀಸರು ಕೂಡ ಇಲ್ಲ, ಅಲ್ಲಿ ಯಾರೂ ಕೂಡ ಇಲ್ಲ. ದರ್ಶನ್ ತಮಿಳ್ನಾಡಿಗೆ ಹೋಗಿದ್ದಾರೆ. ಆಲ್ಮೋಸ್ಟ್ ಸುಪ್ರೀಂ ಕೋರ್ಟ್ ಆದೇಶವನ್ನಂತೂ ಪಾಲನೆ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಆ ಒಂದು ರೂಲ್ಸನ್ನು, ಆ ಆದೇಶವನ್ನಂತೂ ಏನು ಧಿಕ್ಕರಿಸ್ಲಿಕ್ಕೆ ಹೋಗೋದಿಲ್ಲ. ಆ ಆದೇಶವನ್ನು ಪಾಲನೆ ಮಾಡೇ ಮಾಡ್ತಾರೆ. ಬಟ್ ರಾಜ್ಯದಲ್ಲಿ ಇಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಲ್ಲ, ಈಗ ಆಲ್ರೆಡಿ ಬರ್ತಾ ಇದ್ದಾರೆ, ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅಂತ. ಆಮೇಲೆ ಪೊಲೀಸರು ಏನು ಈಗ ಆಲ್ರೆಡಿ ಬಂದೇ ಬಿಡ್ತೀವಿ, ನಾವು ಅರೆಸ್ಟೇ ಮಾಡಿಬಿಡ್ತೀವಿ, ಎಲ್ಲಿದ್ದೀರಾ ಹೇಳಿ ಅಂದ್ಕೊಂಡೇನು ಹುಡುಕಾಟ ಇನ್ನೂ ಶುರು ಮಾಡಿಲ್ಲ. ಅವರಿಗೆ ಆರ್ಡರ್ ಹೋದ ನಂತರನೇ ಅವರು ಕೂಡ ದರ್ಶನನ್ನ ಬಂಧಿಸುವಂಥದ್ದು ಅಥವಾ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕರೆಸ್ಕೊಳ್ಳುವಂಥದ್ದು ಪೊಲೀಸ್ ಠಾಣೆಗೆ ಏನಾದರೂ ಮಾಡ್ತಾರೆ.